ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಹಿಂದಿನ ಸಂಚಿಕೆಯಲ್ಲಿ ಸನತ್ ಸುಜಾತರು ಬಂದಿದ್ರು. ವಿದುರ ಹೇಳೋ ಅಷ್ಟು ಹೇಳಿ ತನ್ನ ಕೈಲಿ ಯಾವಾಗ ಧೃತರಾಷ್ಟ್ರನ ಮನಸ್ಸನ್ನ ಬದಲಾವಣೆ ಮಾಡಕ್ ಸಾಧ್ಯ ಆಗ್ಲಿಲ್ಲ, ಬ್ರಹ್ಮಮಾನಸ ಪುತ್ರರಲ್ಲಿ ಒಬ್ಬರಾದಂತಹ ಸನತ್ ಸುಜಾತರು ಬಂದಿದ್ದಾರೆ. ಮುಂದೆ ಬಹಳಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ ಧೃತರಾಷ್ಟ್ರನಿಗೂ ಸನತ್ ಸುಜಾತರಿಗೂ. ಅದಕ್ಕೆ ಸನತ್ ಸುಜಾತರು ಕೊಡ್ತಕ್ಕಂತ ಉತ್ತರಗಳು ಬಹಳ ವಿಭಿನ್ನವಾಗಿ ಕೊಡ್ತಾ ಹೋಗ್ತಾರೆ. ಅದು ನಮ್ಮಂತ ಸಾಮಾನ್ಯರ ಮನಸ್ಸಿಗೆ ನಾಟೋದು ತುಂಬಾ ಕಷ್ಟ ಆಗುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋದು. ಯಾಕೆಂದ್ರೆ ನಾವು ಯಾವಾಗ್ಲೂ ಕೂಡ ಒಂದೇ ನೇರ್ತರದಲ್ಲಿ ಯೋಚನೆ ಮಾಡಿ ಬೇರೆ ಆಯಾಮದಲ್ಲಿ ಹೇಳಿದ್ರೆ ನಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕೆಲವೊಂದಷ್ಟು ವಿಚಾರಗಳು ಬರ್ತಾ ಹೋಗುತ್ತೆ. ಅದ್ರಲ್ಲಿ ಮುಖ್ಯವಾಗ ಭಾಗ ಒಂದು ಬರುತ್ತೆ, ಬ್ರಹ್ಮವಿದ್ಯೆ ಭಾಗ. ಆ ವಿಚಾರವನ್ನು ನಿಮ್ಗೆ ಹೇಳಿ ಮುಂದಿನ ಒಂದು ಭಾಗಗಳನ್ನು ನಾವು ಕಂಟಿನ್ಯೂ ಮಾಡೋಣ. ಬ್ರಹ್ಮವಿದ್ಯೆ ನೋಡಿ, ಪ್ರತಿಯೊಬ್ಬ ಮನುಷ್ಯ ಕೂಡ ಮೋಕ್ಷ ಸಿಗಕ್ಕಿಂತ ಮುಂಚೆ ನನಗೆ ಬ್ರಹ್ಮವಿದ್ಯೆ ಬೇಕು ಅಂತ ಬಯಸೋದು ಸಾಮಾನ್ಯ. ಈಗ ಯಾರು ಬಯಸಲ್ಲ ಅನ್ಕೊಳ್ಳಿ, ಯಾಕಂದ್ರೆ ಆ ಬ್ರಹ್ಮವಿದ್ಯೆಯ ಜ್ಞಾನ ನಮಗಿಲ್ಲ. ಬಟ್ ಹಿಂದೆ ಏನಾಗಿತ್ತು, ಬ್ರಹ್ಮವಿದ್ಯೆಯ ಜ್ಞಾನ ಬಗ್ಗೆ ಬಹಳಷ್ಟು ಜನ ಉತ್ಸುಕರಾಗಿದ್ರು. ಪೂಜ್ಯ ಗುರು ರಾಘವೇಂದ್ರರ ಬಳಿಗೆ ಎಷ್ಟೋ ಜನ ಶಿಷ್ಯರು ಹೋಗಿದ್ರಂತೆ. ಸಾಯಿಬಾಬರವರು ಬದುಕಿರ್ಬೇಕಾದ್ರೆ ಅವ್ರ ಬಳಿಗೆ ಬಹಳಷ್ಟು ಜನ ಬ್ರಹ್ಮವಿದ್ಯೆಗೋಸ್ಕರ ಅರಸಿ ಹೋಗಿದ್ರಂತೆ. ಯಾಕಂದ್ರೆ ಬ್ರಹ್ಮವಿದ್ಯೆ ಗುರುವಿನಿಂದ ಮಾತ್ರ ಪ್ರಾಪ್ತಿಯಾಗೋದು. ಯಾವುದೋ ಪುಸ್ತಕದಲ್ಲಿ ಓದಿದ್ರೇನೋ ಅಥವಾ ಯಾವುದೋ ಬೇರೆ ಸ್ಕೂಲು ಅಥವಾ ಕಾಲೇಜಲ್ಲಿ ಹೇಳ್ಕೊಡಲ್ಲ ಅದನ್ನ. ಬ್ರಹ್ಮವಿದ್ಯೆ ಬಗ್ಗೆ ಮಾತಾಡೋಣ. ಬ್ರಹ್ಮಚರ್ಯವಿಲ್ಲದೆ ಪರಬ್ರಹ್ಮನ ಸಾಕ್ಷಾತ್ಕಾರ ಆಗೋದಿಲ್ಲ. ಸರಿ, ಅದೆಲ್ಲ ಪಕ್ಕಕ್ಕಿರೋಣ. ವಾಟ್ ಈಸ್ ಮೀನಿಂಗ್ ಆಫ್ ಬ್ರಹ್ಮವಿದ್ಯೆ? ಬ್ರಹ್ಮ ಅಂದ್ರೆ ಗೊತ್ತು, ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿರ್ತಕ್ಕಂಥ ಬ್ರಹ್ಮದೇವ. ವಿದ್ಯೆ ಅಂದ್ರೆ ಏನು? ಒಂದು ಕಲಿಕೆ. ಬ್ರಹ್ಮ ಯಾವ ಕೆಲಸ? ಅವನು ವಿಧಾತ. ಬ್ರಹ್ಮವಿದ್ಯೆ ಅಂದ್ರೆ ಏನು ಅಂದ್ರೆ, ಇದೇನ್ ಮಹಾಬ್ರಹ್ಮವಿದ್ಯೆ ಅಲ್ಲ ಅಂತ ಕರಿತೀವಿ. ಬ್ರಹ್ಮವಿದ್ಯೆಯನ್ನ ಗಳಿಸ್ಕೊಳೋದು ಸಾಮಾನ್ಯವಾದ ವಿಷಯವಲ್ಲ. ವಿಧಾತನಾಗಿರ್ತಕ್ಕಂಥ ಬ್ರಹ್ಮದೇವನಿಗೆ ಯಾವ ರೀತಿ ಮತ್ತೊಬ್ಬರ ಹಣೆ ಬರಹವನ್ನ ಓದುವ ಶಕ್ತಿ, ಮತ್ತೊಬ್ಬರ ಸಾಮರ್ಥ್ಯವನ್ನ ಅರಿತಕ್ಕಂಥ ಶಕ್ತಿ, ಅವರ ಆಯುಷ್ಯವನ್ನು ನಿರ್ಣಯ ಮಾಡ್ತಕ್ಕಂಥ ಶಕ್ತಿ ಇರುತ್ತೋ, ಹಾಗೇ ಬ್ರಹ್ಮವಿದ್ಯೆ ಗಳಿಸ್ತವನ್ಗೆ ಒಬ್ಬ ವ್ಯಕ್ತಿ ಅಥವಾ ಯಾರ ಜೊತೆಗಾದ್ರೂ ಮಾತಾಡಿದ ತಕ್ಷಣ ಅವನ ಸಂಪೂರ್ಣ ಹಿನ್ನೆಲೆ ತಿಳ್ಕೊಂತಕ್ಕಂಥ ಶಕ್ತಿ ಬರುತ್ತೆ, ಲೋಕದ ಅರಿವಾಗತ್ತೆ, ನಾಳೆ ಏನಾಗ್ಬೋದು ಅಂತಕ್ಕಂಥ ಒಂದು ಪರಿವಾಲೋಚನೆ ಮನಸ್ಸಲ್ಲಿ ಇವತ್ತವನಿಗೆ ಮೂಡಿರುತ್ತೆ. ಅದು ಬ್ರಹ್ಮವಿದ್ಯೆ. ಬಟ್ ಅದು ಅಷ್ಟು ಸುಲಭ ಅಲ್ಲ ಪಡ್ಕೊಳೋದು. ಬ್ರಹ್ಮಚರ್ಯವಿರ್ಬೇಕು ಮೊಟ್ಟ ಮೊದಲನಾಗಿ. ಗುರುಗಳೇ, ಮದ್ವೆ ಆಗ್ಬಿಟ್ಟಿದ್ದೀವಿ. ನೀವು ಮದ್ವೆ ಆದ್ಮೇಲಾದ್ರೂ ಕೂಡ ಗೃಹಸ್ಥಾಶ್ರಮವನ್ನ ತ್ಯಜಿಸಿ ಬ್ರಹ್ಮಚರ್ಯ ಫಾಲೋ ಮಾಡಬೇಕು. ಇಲ್ಲಿ ಶರೀರಾಭಿಮಾನ ತ್ಯಾಗ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಶರೀರದ ಮೇಲೆ ಯಾವುದೇ ರೀತಿ ಮೋಹ ಇರಬಾರ್ದು, ದೇಹಾಭಿಮಾನ ಇರಬಾರ್ದು. ಯಾಕಂದ್ರೆ ದೇಹಾತ್ಮ ಭ್ರಮೆಯಿಂದ ಶರೀರದ ಶೋಷಣೆ ಆಗ್ಬಿಡುತ್ತೆ. ಸಣ್ಣ ಆಗಬೇಕು ಅನ್ನೋ ಕಾರಣಕ್ಕೆ ದೇಹಕ್ಕೆ ನಾನಾ ರೀತಿಯಾದ ಚಿತ್ರಹಿಂಸೆ, ದಪ್ಪ ಆಗಬೇಕು ಅಂತ ಕಾರಣಕ್ಕೆ ದೇಹಕ್ಕೆ ನಾನಾ ರೀತಿಯ ಚಿತ್ರಹಿಂಸೆ, ಅಥವಾ ಯಾವುದೋ ಸೌಂದರ್ಯವಾಗಿ ಕಾಣಿಸ್ಲಿ ಅನ್ಬಿಟ್ಟು ನಾನಾ ರೀತಿಯಾಗಿ ನಾವೇನ್ ಮಾಡ್ತಾ ಇರ್ತೀವಿ, ದೇಹದ ಮೇಲೆ ಶೋಷಣೆ ಮಾಡ್ತಾ ಇರ್ತೀವಿ. ದೇಹ ನಮ್ದಾಗಿದ್ರೂ ಕೂಡ ಶೋಷಣೆ ಕೊಡ್ತಾ ಇರ್ತೀವಿ ನಾವು ಅದಕ್ಕೆ. ದೇಹ ಧಾರಣೆಗಾಗಿ ಮಾತ್ರ ಅನ್ನ ಸ್ವೀಕಾರ ಮಾಡ್ಬೇಕು. ಯಾರು ಬ್ರಹ್ಮವಿದ್ಯೆ ಬೇಕು ಅನ್ನೋರು ಆ ದೇಹ ನಿಲ್ಬೇಕು. ಸಾಧನೆ ಮಾಡಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟ ಅನ್ನ ಮಾತ್ರ ತಿನ್ಬೇಕು. ಹೀಗೆ ಸಾಧಿಸ್ತಾ ಸಾಧಿಸ್ತಾ ಮುಂದೆ ಹೋದ್ರೆ ಅವನಿಗೆ ಬ್ರಹ್ಮವಿದ್ಯೆ ದಾರಿ ಓಪನ್ ಆಗತ್ತೆ. ಆಗ ಮನಸ್ಸು ನಿಷ್ಕಲ್ಮಶವಾಗಿ ಮಗುವಿನಂತೆ ಪರಿವರ್ತನೆ ಆಗತ್ತೆ. ಮೊಟ್ಟ ಮೊದಲನೆಯ ಸ್ಟೆಪ್ಪು ಬ್ರಹ್ಮಚರ್ಯದಲ್ಲಿ
ಗೃಹಸ್ಥಾಶ್ರಮವನ್ನ ತ್ಯಜಿಸ್ಬೇಕು, ಬ್ರಹ್ಮಚರ್ಯವನ್ನ ಪಾಲನೆ ಮಾಡ್ಬೇಕು, ದೇಹಾಭಿಮಾನವನ್ನ ಬಿಡಬೇಕು, ಜೀವಕ್ಕೆ ಅವಶ್ಯಕತೆ ಇದ್ದಷ್ಟೇ ಅನ್ನವನ್ನ ತಿಂದ್ರೆ ದಾರಿ ತೋರಿಸುತ್ತೆ, ಮನಸ್ಸು ಪರಿವರ್ತನೆ ಆಗುತ್ತೆ, ಮಗುವಿನಂತಾಗಬೇಕು. ಮೃತ್ಯುವಾದ ಅಜ್ಞಾನ ನೀಗದಾಗ ಪರಮಾತ್ಮನ ದರ್ಶನ ಆಗುತ್ತೆ. ಬ್ರಹ್ಮವಿದ್ಯೆ ಕಲಿಯೋದು ಕೇವಲ ಸಾಧನೆಗಾಗಿ ಅಲ್ಲ, ಪರಮಾತ್ಮನ ದರ್ಶನಕ್ಕಾಗಿ. ಈ ವಿಚಾರವನ್ನ ಸನತ್ ಸುಜಾತರು ಹೇಳ್ತಾ ಇದ್ದಾರೆ. ಧೃತರಾಷ್ಟ್ರ ಪ್ರಶ್ನೆಯನ್ನ ಮಾಡ್ತಾನೆ, ಗುರುವೇ, ಪರಮಾತ್ಮನ ಸಾಕ್ಷಾತ್ಕಾರವಾದಾಗ ನಾವು ದೇವ್ರನ್ನ ನೋಡ್ತೀವಲ್ವಾ? ನೀವ್ ಹೇಳಿದ್ರಿ ಪರಮಾತ್ಮನ ಸಾಕ್ಷಾತ್ಕಾರ ಆದಾಗ ದೇವ್ರು ಕಾಣಿಸ್ತಾನೆ ಅಂತ. ಅದು ದೇವ್ರೇ ಅಂತ ನಮ್ಗೆ ಹೇಗೆ ನಂಬಿಕೆ ಬರೋದು? ಅವನ್ ದೇವ್ರೇ ನನ್ ಮುಂದೆ ಬಂದಿರೋನು ಅಂತ ಹೇಗ್ ತಿಳ್ಕೊಳ್ಳೋದು? ಅವನಿಗೆ ಬಣ್ಣ ಇದ್ಯಾ? ಅವನ್ ಬಿಳಿ ಬಣ್ಣದಲ್ಲಿ ಇರ್ತಾನ, ಕರಿ ಬಣ್ಣದಲ್ಲಿ ಇರ್ತಾನ, ಕೆಂಪು ಬಣ್ಣದಲ್ಲಿ ಇರ್ತಾನ, ನೀಲಿ ಬಣ್ಣದಲ್ಲಿ ಇರ್ತಾನ, ಎಲ್ಲ ಬಣ್ಣಗಳ ಮಿಶ್ರಿತನಾಗಿ ಏನಾದ್ರೂ ಇರ್ತಾನ? ಯಾಕಂದ್ರೆ ಮೋಸದ ಪ್ರಪಂಚ. ದೇವ್ರು ಅಂತ ಬಣ್ಣ ಹಾಕೊಂಬಂದ್ ನಮ್ಮನ್ ಮೋಸ ಮಾಡ್ಬಿಟ್ರೆ? ಈ ಪ್ರಶ್ನೆ ನಿಮ್ಮನ್ಸಲು ಬಂದಿರ್ಬೋದಲ್ವಾ, ಹೇಗೆ ಅದೇ ದೇವ್ರು ಅಂತ ಹೇಗ್ ನಾವು ಕನ್ಫರ್ಮ್ ಮಾಡ್ಕೋಬಹುದು ಅಂತ. ಈ ಪ್ರಶ್ನೆ ಧೃತರಾಷ್ಟ್ರನಲ್ಲೂ ಬಂತು, ನಕ್ಬಿಟ್ರು ಗುರುಗಳು. ಇದೇನು ಹುಚ್ಚು ಪ್ರಶ್ನೆ ಅಂತ ಅನ್ಸಿದ್ರು ಕೂಡ ಇದು ಮುಗ್ಧ ಪ್ರಶ್ನೆ. ಕೆಲವರು ಬಹಳ ಮುಗ್ಧವಾಗಿ ಕೇಳ್ತಾರೆ ಈ ಪ್ರಶ್ನೆಗಳನ್ನ. ಅದೇ ಗುರುಗಳಲ್ವಾ, ಗುರುಸ್ಥಾನದಲ್ಲಿದ್ದಾರೆ, ಬಹಳ ಶಾಂತವಾಗಿ ಉತ್ತರವನ್ನ ಕೊಡ್ತಾ ಇದ್ದಾರೆ. ರಾಜನ್, ಬಣ್ಣಗಳು ತ್ರಿಗುಣ ಕಾರ್ಯ. ಈ ಭೌತ ಪ್ರಪಂಚದಲ್ಲಿ ನಿಮಗೆ ಬಣ್ಣಕ್ಕೆ ಸ್ಥಾನ ಇದೆ ಅಂದ್ರೆ ಈಗ ನೀವೇನಿದ್ದೀರಾ ಅಟ್ ಪ್ರೆಸೆಂಟ್ ಅಲ್ಲಿ, ವಾಸ್ತವವಾಗಿ ನೀವೆಲ್ಲ ಏನ್ ಬದುಕ್ತಾ ಇದ್ದೀರಿ, ಇಲ್ಲಿ ಬಣ್ಣಕ್ಕೆ ಬೆಲೆ ಇದೆ, ಮರ್ಯಾದೆಗೆ ಬೆಲೆ ಇದೆ. ಆದ್ರೆ ಭಗವಂತ ಲೋಕಾತೀತನಾಗಿರ್ತಕ್ಕಂಥವನು, ಅವನು ನಿಮ್ ತರ ಈ ಕಲಿಯುಗದಲ್ಲಿರೋ ಪಂಚಭೌತಿಕ ವಸ್ತು ಅಲ್ಲ. ನೀವು ಈ ಭೂಲೋಕದಲ್ಲಿ ಇದ್ದು ನಿಮ್ಗೇನ್ ಅನ್ಸ್ಬಿಟ್ಟಿದೆ, ನೀವ್ ಹೇಗಿದ್ದೀರೋ ಹಾಗೆ, ಅಥವಾ ನೀವ್ ಕರ್ದಲ್ಲಿಗೆ ಹಾಗೆ, ಅಥವಾ ನೀವ್ ಅನ್ಕೊಂಡ ಮಟ್ಟಕ್ಕೆ ದೇವ್ರಿದಾನೆ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ. ಪರಮಾತ್ಮ ನಾನಾ ವರ್ಣಗಳನ್ನು ತಾಳ್ತಾನೆ. ಅದಕ್ಕೆ ಅವನನ್ನ ನಾವು ವರ್ಣಾತೀತ ಅಂತ ಕರಿತೀವಿ. ಅವನು ಸ್ಪಷ್ಟವಾಗಿ ನಮ್ಮ ಮುಂದೆ ಇದ್ರೂ ಕೂಡ ಜಗತ್ತಿಗೆ ಕಾಣಿಸಲ್ಲ. ಅವನು ಹೊರಗೂ ಇದ್ದಾನೆ, ಒಳಗೂ ಇದ್ದಾನೆ, ಕತ್ಲಲ್ಲಿದ್ದಾನೆ. ಯಮ ಕೂಡ ಅವನ ಬಾಯೊಳಗಡೆ ಹೋಗಿ ನಾಶ ಆಗ್ಬಿಡ್ತಾನೆ ಕೆಲವೊಂದು ಸಂದರ್ಭದಲ್ಲಿ. ಪ್ರಳಯ ಕಾಲದಲ್ಲಿ ಅಣುವಿಗಿಂತ ಸೂಕ್ಷ್ಮನಾಗಿರ್ತಾನೆ, ಪರ್ವತಕ್ಕಿಂತ ಮಹತ್ ಎತ್ತರವಾಗಿರ್ತಾನೆ. ಅವನನ್ನ ಯಾರು ಅರ್ಥ ಮಾಡ್ಕೊಂಡ್ಬಿಡ್ತೀರೋ ಅವರು ಸಾವನ್ನ, ಮೃತ್ಯುವನ್ನ ಜಯಿಸಿದಂತೆ. ಅಲ್ಪರಿಗೆ ಯಾವತ್ತೂ ಅವನು ದಕ್ಕಲ್ಲ, ನೆನ್ಪಿಟ್ಕೊಬಿಡಿ. ಆಸ್ತಿ ಇದ್ಯಾ, ಹಣ ಇದ್ಯಾ, ಅಥವಾ ವಿದ್ಯೆ ಇದ್ಯಾ, ಅಥವಾ ದೇವರ ನಂಬ್ತಾ ಇಲ್ವಾ, ಬೇಡ, ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ನಿಮ್ಗೆ ತೊಂದರೆ ಕೊಡಲ್ಲ. ಆದ್ರೆ ಪರಮಾತ್ಮ ನಿಮ್ಗೆ ಯಾವತ್ತೂ ಲಭ್ಯ ಆಗಲ್ಲ. ಅವನನ್ನ ಶಬ್ದದಲ್ಲಿ ವರ್ಣಿಸಕ್ಕಾಗಲ್ಲ. ಲೋಕ ನಿಯಾಮಕ, ಸರ್ವಶಾಸ್ತ್ರ, ವಿಕಾರರಹಿತ, ಅವನು ಸದಾ ಕೀರ್ತಿವಂತನಾಗಿರ್ತಕ್ಕಂಥವನು. ಧೃತರಾಷ್ಟ್ರನಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅರ್ಥ ಮಾಡ್ಕೊಳಕ್ಕೆ, ನಿಮ್ಗಳ ತರ ಕಳವಳ ಕೂಡ ಆಗೋಯ್ತು. ಮನುಷ್ಯರು ಈ ಲೋಕದಲ್ಲಿದ್ದು ಸಂಕಟ ಪಡ್ತಾ ಇದ್ದಾರೆ, ಪರಮಾತ್ಮನ ಅರ್ಥ ಮಾಡ್ಕೊಳಕ್ಕಾಗದೆ ಕಾಮ ಕ್ರೋಧಾದಿಗಳನ್ನು ಉಪಾಸನೆ ಮಾಡ್ತಾ ಇದ್ದಾರೆ. ದೇವರನ್ನು ಉಪಾಸನೆ ಮಾಡಿ ಅಂದ್ರೆ ಕಾಮಕ್ರೋಧಗಳನ್ನು. ಹಾಗಾದ್ರೆ ದುರ್ಗುಣಗಳ ಉಪಾಸನೆ ಅಂದ್ರೆ ಏನು? ಕೆಟ್ಟ ಗುಣಗಳನ್ನ ನಾನು ಆರಾಧನೆ ಮಾಡ್ತಾ ಇದ್ದೀನಿ, ಅದನ್ನೇ ನಾನು ಪೂಜೆ ಮಾಡ್ತಾ ಇದ್ದೀನಿ ಅಂದ್ರೆ ಅರ್ಥ ಏನು? ಹಾಗಂದ್ರೆ ಅದನ್ನೇ ಯಾವಾಗ್ಲೂ ನೆನ್ಪು ಮಾಡ್ಕೊಳೋದು ಇಷ್ಟೇ. ಕೆಟ್ಟ ಗುಣಗಳು ಇದೆ ಸರಿ, ಯಾವಾಗ್ಲೂ ಕೆಟ್ಟಿದ್ದೇ ಯೋಚನೆ ಮಾಡೋದು, ಅಥವಾ ಅದೇ ಬಯಸೋದು, ಅದಕ್ಕೆ ವಶ ಆಗ್ಬಿಡೋದು, ಬಲಿಯಾಗೋದು, ಸಿಕ್ ಬೀಳೋದು, ಇನ್ ಜನ್ಮ ಪರಂಪರೆಯನ್ನ ಸಂಸಾರದ ಸುಳಿಯಲ್ಲಿ ಸಾಯಿಸೋದು. ಧೃತರಾಷ್ಟ್ರನಿಗೆ ಅವನ್ ಸಿಚುವೇಶನ್ ನೆನ್ಪಾಗೋಯ್ತು, ಅವನ ಪರಿಸ್ಥಿತಿ ನೆನ್ಪು ಮಾಡ್ಕೊಂಡ. ಯಾಕಂದ್ರೆ ಅವನ್ ಮಕ್ಳಿಗೆ ಅವನು ವಶ ಆಗ್ಬಿಟ್ಟಿದ್ದಾನೆ ಧೃತರಾಷ್ಟ್ರ.
ಯುದ್ಧ ಬಂದ್ಬಿಟ್ಟಿದೆ, ಈಗ ತಲೆ ತಲೆ ಚಚ್ಕೊಂತ ಇದ್ದಾನೆ, ಏನ್ ಪ್ರಯೋಜನ? ಭಗವಂತನನ್ನ ಯೋಗಿಗಳು ಕಾಣ್ತಾರೆ, ತೇಜೋಮಯ ಜ್ಯೋತಿ ಸ್ವರೂಪದಲ್ಲಿ ಕಾಣಿಸ್ತಾರೆ. ಕೆಲವೊಬ್ರು ಪರಮಾತ್ಮ ನೀನ್ ಹೇಗಪ್ಪ ದರ್ಶನ ಕೊಟ್ಟೆ? ಜ್ಯೋತಿ ಸ್ವರೂಪದಲ್ಲಿ ಕೊಡ್ತಾ ಇದ್ದೀನಪ್ಪ. ಪಾಮರರ ಕಂಗಳಿಗೆ ಅವನು ಗೋಚರ ಆಗಲ್ಲ. ಅದಕ್ಕೆ ಹೇಳ್ತಾ ಇರ್ತೀವಿ, ಒಳಗಣ್ಣನ್ನ ತೆರೆದು ಪರಮಾತ್ಮನನ್ನ ನೋಡಿ. ಯಾಕಂದ್ರೆ ಹೊರ ಕಣ್ಣಿನಿಂದ ಅವನ ತೇಜಸ್ಸನ್ನ ತಡ್ಕೊಳ್ತಕ್ಕಂಥ ಶಕ್ತಿ ಈ ಮನುಷ್ಯನಾಗಿರ್ತಕ್ಕಂಥ ನಮಗಿಲ್ಲ. ವಿ ಕೆನ್ ನಾಟ್ ಸಿ ನೇಕ್ಡ್ ಐಸ್. ಬರೀ ಗಣ್ಣಿಂದ ನೋಡಕ್ಕಾಗಲ್ಲ, ಒಳಗಣ್ಣಾದ್ರೆ ನೋಡ್ಬಿಡ್ಬೋದು ಬಹಳ ಸರಳವಾಗಿ. ಹತಾಶೆ ಬೇಡ, ಹಾಗಂತ ಡಿಸಪಾಯಿಂಟ್ಮೆಂಟ್ ಆಗ್ಬಾರ್ದು. ಭಕ್ತಿ ಯೋಗದಿಂದ ಪರಮಾತ್ಮನನ್ನ ಕಾಣ್ಬೋದು, ಸಾಧನೆಯಿಂದ ಪರಮಾತ್ಮನನ್ನ ಕಾಣ್ಬೋದು, ಆತ್ಮ ಸಮರ್ಪಣ ಯೋಗದಲ್ಲಿ ಕಾಣ್ಬೋದು, ಶರಣಾಗತಿ ಹೊಂದಿ ಪರಮಾತ್ಮನನ್ನ ಕಾಣ್ಬೋದು. ಯಾವಾಗ ಬೇರೆ ಮಾರ್ಗ ಹೇಳ್ತಾ ಇದ್ದಾರೆ ಗುರುಗಳು, ಧೃತರಾಷ್ಟ್ರನ ಕಿವಿ ನಿಮರು ಬಿಡ್ತು. ಹೇಳಿ ಹೇಳಿ ಮತ್ತೊಮ್ಮೆ ಹೇಳಿ, ನಂಗಿದೇ ಬೇಕಾಗಿರೋದು. ಸಾಧನೆ ಅಂದ್ರೆ ಪರಮಾತ್ಮನನ್ನ ಕಾಣಬೇಕು ಅಂತ ಸಾಧನೆ ಮಾಡಕ್ ಹೊರಟು ನಿಂತಿದ್ದೀರಾ. ಅಷ್ಟಾಂಗ ಯೋಗದ ಮೂಲಕ ಭಕ್ತಿ ತೋರಿಸಿ ಪರಮಾತ್ಮನನ್ನ ನೋಡ್ಬೋದು ಅಂತಾರೆ. ಇವ್ರಿಗೆ ಏನಾಗ್ಬಿಡುತ್ತೆ, ಸ್ವಂತವಾಗಿ ದಾರಿ ಹುಡುಕ್ತಕ್ಕಂತ, ವಿದ್ಯಾಧನ ಸಂಪಾದನೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ. ಗುರುಕುಲವಾಸ, ಆಶ್ರಮ, ವರ್ಣಾಶ್ರಮ, ಈ ಕಟ್ಟುಪಾಡು ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ನಾನ್ ಯಾಕೆ ಗುರುಗಳ ಆಶ್ರಮದಲ್ಲಿದ್ದು ನಾನು ಪರಮಾತ್ಮನನ್ನ ಕಾಣಬೇಕು, ನಾನೇ ಸಾಧನೆ ಮಾಡ್ತೀನಿ ಅಂತ ಹೋಗೋರು ಇವರು. ಜಾತಿಯಲ್ಲೋ ಜ್ಞಾನದಲ್ಲೋ ವಿದ್ಯೆಯಲ್ಲೋ ಯಾವ್ದಾದ್ರೂ ಉತ್ತಮರಾಗಿದ್ರೆ ಭಗವಂತನನ್ನ ಕಾಣ್ತಾರೆ ಇವರು. ಆದ್ರೆ ಬಂಡ ಧೈರ್ಯದಿಂದ ಹೋದ್ರೆ ಕಾಣಕ್ ಆಗಲ್ಲ ದೇವರನ್ನ, ಮೋಕ್ಷ ಸಿಗಲ್ಲ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ನದಿಯನ್ನ ದಾಟ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅವನಿಗೆ ನದಿ ದಾಟಕ್ ಇರೋದು ಅವನೊಳಗಡೆ ಶಕ್ತಿ, ಈಜ್ ಬರ್ತಾ ಇದೆ ಅವನಿಗೆ, ಯು ನೋ ಹೌ ಟು ಸ್ವಿಮ್. ಇದು ಒಂದ್ ಸಾಧನೆ. ನದಿ ದಾಟಬೇಕು, ಅಲ್ಲಿ ದೋಣಿನೋ ಹುಟ್ಟು ಏನೋ ಇಲ್ಲ, ಆದ್ರೆ ಅವನ್ಗೆ ಈಜ್ ಬರ್ತಾ ಇದೆಯಲ್ಲ, ಈಜಿನ ಮುಖಾಂತರ ನದಿ ದಾಟ್ಬೋದು, ಇದೊಂದ್ ಸಾಧನೆ. ಅದೇ ಈಜ್ ಬರ್ದೇ ಇರೋನ್ ಏನ್ ಮಾಡ್ತಾನೆ, ಹೋಗಿ ಒಂದು ಅಂಬಿಗನನ್ನ ಕರ್ಕೊಂಡ್ ಬರ್ತಾನೆ, ಅವನ್ ದೋಣಿ ತಗೋಬಾ ಅಂತ ಹೇಳ್ತಾನೆ, ಅಂಬಿಗ ಬರ್ತಾನೆ, ಹುಟ್ಟಾಕ್ತಾನೆ, ಅವನ್ ಕೂರ್ಸ್ಕೊಂತಾನೆ, ತಗೊಂತಾನೆ, ಹೋಗಿ ಆ ಕಡೆ ದಡಕ್ ಬಿಟ್ಬಿಡ್ತಾನೆ. ಸ್ವಯಂ ದೋಣಿ ನಡ್ಸಕ್ ಬರ್ದೇ ಇರೋನು ಅಂಬಿಗನನ್ನ ನಂಬಿ ಆ ದೋಣಿ ಕೂತ್ಕೊಂತಾನೆ, ಅವನ ಮೇಲೆ ನಂಬಿಕೆ ಇಡ್ತಾನೆ, ಖಂಡಿತವಾಗಿ ಅವ್ನ್ ದಡ ದಾಟಿಸ್ತಾನೆ ಅಂತ. ಮುಳುಗಿಸ್ಬಿಟ್ರು ಮುಳುಗಿಸ್ಬೋದೇನೋ, ದೋಣಿ ಭಾರ ಆಗಿ ಮಚ್ಚೋಗಿ ಅವ್ನ್ ಸಾವು ಸಂಭವಿಸ್ಬೋದೇನೋ, ಆದ್ರೆ ನಂಬಿಕೆ ಮುಖ್ಯ ಅಲ್ವಾ ಜೀವನದಲ್ಲಿ? ದಾಟೋದ್ ಮುಖ್ಯ ಅಲ್ವಾ? ದಾರಿ ಕಾಣಿಸೋದ್ ಮುಖ್ಯ ಅಲ್ವಾ? ಅವನ್ ದಾರಿ ತೋರ್ಸುದ್ನಲ್ಲ. ಹೀಗೆ ಭಗವಂತನ ಕಾಣ್ಲಿಕ್ಕೆ ಎರಡು ದಾರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ನೀವಾಗೆ ನೀವು ಈಜಿ ಪರಮಾತ್ಮನನ್ನ ಕಾಣ್ತಿರೋ, ಅಥವಾ ನಿಮ್ಗೆ ಈಜು ಬರ್ದೆ ಗುರುವನ್ನ ಆಶ್ರಯಿಸಿ ಗುರುವಿನ ಮಾರ್ಗದರ್ಶನವನ್ನ ತಗೊಂಡು ಅವ್ರು ಹಾಕೋ ಹುಟ್ಟು ದಾರಿಯಲ್ಲಿ ನೀವು ತಗೊಂಡು ಹೋಗಿ ದಡ ಸೇರ್ತಿರೋ. ಸರಿ, ಒಂದ್ ಅನುಮಾನ ಗುರುಗಳೇ, ಈ ಸ್ತ್ರೀ ಹೆಣ್ಮಕ್ಳುಗಳಿಗೆ, ಈ ಶೂದ್ರರು ಅವ್ರಿಗೆ, ಅಥವಾ ಬ್ರಾಹ್ಮಣರ ಆಗಿದ್ರು ಅಧಮರಾಗಿರ್ತಾರಲ್ಲ, ಅವ್ರಿಗೆಲ್ಲ ಗತಿ ಇದ್ಯಾ, ಮೋಕ್ಷ ಇದ್ಯಾ? ಅದನ್ನೇ ಅಪ್ಪ ನಾನು ಹೇಳ್ತಾ ಇರೋದು. ಮೋಕ್ಷ ಅಂತಕ್ಕಂಥ ಆಸೆ ಇದ್ಬಿಟ್ರೆ ಸಾಕಾಗಲ್ಲ, ಸದಾಚಾರ್ಯನನ್ನ ಆಶ್ರಯಿಸಿದ್ರೆ ದಾರಿ ಇರುತ್ತೆ. ಕೆಲವೊಂದ್ಸಲ ಹೆಣ್ಮಕ್ಳಿಗೋ ಅಥವಾ ಅಧಮರಿಗೋ ಅಥವಾ ಶೂದ್ರರಿಗೆ ದೇವರನ್ನ ಹೇಗ್ ನೋಡ್ಬೇಕು ಅಂತಕ್ಕಂಥ ದಾರಿ ಗೊತ್ತಿಲ್ಲದೆ ಇರಬೇಕಾದ್ರೆ, ಸದಾಚಾರ್ಯರು ಅಂದ್ರೆ ಸರಿಯಾದ ಗುರುವಿನ ಮಾರ್ಗದರ್ಶನವನ್ನ ನೀವು ತಗೊಂಡಿದ್ದೆ ಆದ್ರೆ ಅವ್ರಿಗೂ ಕೂಡ ಮೋಕ್ಷ ಇದೆ. ಅವರು ಭೂಲೋಕದಲ್ಲಿ ಭೂಮಿಯಲ್ಲಿ ಜನ್ಮ ತಾಳಿದ್ದಾರೆ ಅಂದ್ರೆ ಎಲ್ರಿಗೂ ಹಕ್ಕಿದ್ದೇ ಇದ್ದೆ ಪರಮಾತ್ಮನನ್ನ ಕಾಣೋದು. ಅಂದ್ರೆ ನಿಮ್ ಪ್ರಕಾರ ಎಲ್ರಿಗೂ ಮೋಕ್ಷ ಇದೆ, ಯಾರು ಬೇಕಾದ್ರೂ ಮೋಕ್ಷದ ಅಧಿಕಾರವನ್ನ ಪಡಿಬಹುದು. ಹಾಗಾದ್ರೆ ಎಲ್ರೂ ಮುಕ್ತರಾಗ್ಬಿಟ್ರೆ ಪ್ರಪಂಚದಲ್ಲಿ ಸಂಸಾರದ ಬಂಧನನೇ ಇರಲ್ವಲ್ಲ ಗುರುಗಳಿಗೆ? ಏನ್ ಮಾತಾಡ್ತೀರಾ ನೀವು?
ಅಲ್ಲ ನಿನ್ಗೆ ಯಾಕಪ್ಪ ಆ ಚಿಂತೆ? ಬೇರೆಯವ್ರ ಚಿಂತೆ ನಿನ್ಗೆ ಯಾಕೆ? ನೋಡಿ, ಇದೇ ಆಗೋದು ನಮ್ಮಲ್ಲಿ ತೊಂದ್ರೆ. ಏನ್ ಗೊತ್ತಾ, ಗುರುಗಳು ಕೂತ್ಕೊಂಡು ಮೋಕ್ಷದ ದಾರಿ ಬಗ್ಗೆ ಹೇಳ್ತಾ ಇದ್ದಾರೆ, ಮನ್ಸಲ್ಲಿ ಕೂತ್ಕೊಂಡು ನಿಮ್ ಮೋಕ್ಷದ ದಾರಿ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಬೇರೆಯವ್ರ ಮೋಕ್ಷದ ಬಗ್ಗೆ ದಾರಿ ಯೋಚನೆ ಮಾಡ್ತಾ ಇದ್ದೀರಲ್ಲ ನಿಮ್ ಮನ್ಸಲ್ಲಿ, ಅಥವಾ ಬೇರೆ ಯಾವುದೋ ವಿಚಾರವನ್ನ ಮೆಲ್ಕ್ ಹಾಕ್ತಾ ಇದ್ದೀರಲ್ಲ, ನಿಜವಾಗ್ಲೂ ನಿಮ್ಗೆ ಮೋಕ್ಷ ಸಿಗುತ್ತಾ ಹಾಗಾದ್ರೆ? ಎಷ್ಟು ಬೇಗ ನಿಮ್ಮ ಮನಸ್ಸು ಚಂಚಲತೆಯಿಂದ ಕೊಡ್ತಾ ಇದೆ. ಎಷ್ಟು ಜನ ಮೋಕ್ಷ ಹೊಂದಿದ್ರೂ ಕೂಡ ಒಂದು ಪಾದದಷ್ಟು ಜನ ಹಾಗೆ ಭೂಲೋಕದಲ್ಲಿ ಉಳಿತಾರೆ, ನೆನಪಲ್ಲಿಟ್ಕೋ. ನೀನ್ ಕೇಳ್ದಲ್ಲ ಪ್ರಶ್ನೆ ಎಲ್ರಿಗೂ ಸಿಕ್ಬಿಟ್ರೆ ಅಂತ. ಇಡೀ ಜಗತ್ತಿಗೆ ಸಿಕ್ಕಿದ್ರು ಕೂಡ ಒಂದು ಪಾದದಷ್ಟು, ಪರಮಾತ್ಮ ಇರ್ತಕ್ಕಂಥ ಒಂದು ಪಾದದಷ್ಟು ಜಾಗದಲ್ಲಿ ಎಷ್ಟು ಜನ ನಿಂತ್ಕೊಬಹುದು, ಅಷ್ಟು ಜನ ಹಾಗೆ ಉಳ್ಕೊಬಿಟ್ಟಿರ್ತಾರೆ. ಸರ್ವ ಮೋಕ್ಷ ಪ್ರಸಂಗ ಯಾವತ್ತೂ ಬರಲ್ಲ ಭೂಲೋಕದಲ್ಲಿ. ಅರ್ಥ ಆಗ್ತಾ ಇಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀರಾ ಗುರುಗಳು? ಅದ್ ಹೇಗೆ ಹೇಳ್ತಾ ಇದ್ದೀರಾ? ಪಾಪ ಅವ್ರಷ್ಟು ಜನ ಏನ್ ಮಾಡಿದ್ರು ಗುರುಗಳೇ? ಕೆಲವೊಬ್ರು ಹೇಳ್ತಾರೆ, ಏನಿದ್ದರೂ ಉತ್ಕೃಷ್ಟರಿಗೆ ಮಾತ್ರ ಅಂತಾರಲ್ಲ, ನೀವು ಬೇರೆ ಹೇಳ್ತಾ ಇದ್ದೀರಲ್ಲ ಹಂಸ ಅಂತ. ಏನೋ ನಂಗೆ ಅರ್ಥ ಆಗ್ತಾ ಇಲ್ಲ, ಕೆಲವೊಂದ್ಸಲ ಬಿಡಿಸಿ ಹೇಳ್ಬೇಕು ನನ್ ನೀವು. ಯಾಕೆ ಅಂದ್ರೆ ಇಲ್ಲ, ನಾನು ಶ್ಲೋಕ ಹೇಳಲಿಲ್ಲ. ಏಕಂ ಪಾದಂ ನೋತ್ಕ್ಷಿಪತಿ ಸಲಿಲಾತ್ ಹಂಸ ಉಚ್ಚರನ್ ತಂ ಚೇತ್ ಸಂತತಂ ಊರ್ಧ್ವಾಯ ನ ಮೃತ್ಯು ನಾಮೃತಂ ಭವೇತ್ ಅಂತ ಅದೊಂದು ಕೂಟ ಶ್ಲೋಕ ಅಂತ ಕರಿತೇವೆ. ಇದೊಂದು ಒಗಟಿನ ತರ, ಇದು ಒಂದು ಒಗಟ್ಟನ್ನ ಒಂದ್ ಶ್ಲೋಕದ ರೂಪದಲ್ಲಿ ಹೇಳೋದು ಕೂಟ ಶ್ಲೋಕ ಅಂತ ಕರಿತೀವಿ. ಒಂದ್ ಶ್ಲೋಕ ಹೇಳ್ಬಿಡೋದು, ನೀವು ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು, ನೀವೇ ಅರ್ಥ ಮಾಡ್ಕೋಬೇಕು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟು. ಆ ತರ ಗುರುಗಳು ಒಂದು ಶ್ಲೋಕ ಹೇಳ್ಬಿಟ್ರು. ಹಂಸ ಒಂದು ಸರೋವರದಲ್ಲಿ ಇರುತ್ತೆ. ಆ ಶ್ಲೋಕದ ಬಗ್ಗೆ, ಹಂಸ ಒಂದು ಸರೋವರದಲ್ಲಿ ಇದೆ, ಒಂದು ಕಾಲು ನೀರಲ್ಲಿ ಇಟ್ಕೊಂಡಿದೆ ಹಂಸ, ಇನ್ನೊಂದು ಮೇಲಕ್ಕೆತ್ತಿದೆ. ನೀರಿನೊಳಗೆ ಊರಿರೋದನ್ನ ಮೇಲೆತ್ಬಿಟ್ರೆ ಹಂಸ ಬಿದ್ದೋಗುತ್ತೆ, ಆದ್ರೆ ಅದು ಹಂಸ ಅಲ್ಲ. ಇದು ಈ ಪ್ರಶ್ನೆಯ ಈ ಈ ಶ್ಲೋಕದ ಅರ್ಥ. ಅರ್ಥ ಆಯ್ತಾ? ಈ ಶ್ಲೋಕದ ಅರ್ಥ ಏನು ಅಂದ್ರೆ ತುಂಬಾ ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳಿ. ನದಿಯಲ್ಲೊಂದು ಬಕ ಕೇಳಿದಿರಲ್ವಾ? ಒಂದು ನದಿಲಿ ಒಂದು ಹಂಸ ಪಕ್ಷಿ ನಿಂತಿದೆ, ಉದ್ದನೆಯ ಕಾಲು, ಒಂದು ಕಾಲು ನೀರಲ್ಲಿದೆ, ಇನ್ನೊಂದ್ ಕಾಲು ಮೇಲ್ಕೆತ್ತಿದೆ. ನೀರಲ್ಲಿಟ್ಟಿರೋ ಕಾಲು ಮೇಲ್ಕೆತ್ಬಿಟ್ರೆ ಹಂಸ ಬಿದ್ದೋಯ್ತು, ಆದ್ರೆ ಬಿದ್ದೋಗಿದ್ದ ಹಂಸ ಅಲ್ಲ. ಎಷ್ಟ್ ಚೆನ್ನಾಗಿದೆ ನೋಡಿ ಒಗಟು. ಅರ್ಥ ಮಾಡಿಸ್ತೀನಿ ಕೇಳ್ಕೊಳ್ಳಿ. ಆತ್ಮ ಅನ್ನೋದು ಹಂಸ ಇದ್ದಾಗೆ, ಇಷ್ಟೇ, ವೆರಿ ಸಿಂಪಲ್. ಯಾಕೆ ಆ ಶ್ಲೋಕ ಹೇಳಿದ್ರು ಗುರುಗಳು ಅಂದ್ರೆ, ಆ ಹಂಸನ, ನೀರಲ್ಲಿ ನಿಂತಿದೆಯಲ್ಲ ಹಂಸನ, ಅದನ್ನ ಆತ್ಮ ಅಂತ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್, ಆ ಹಂಸಕ್ಕೆ ಜಾಗೃತ್, ಸ್ವಪ್ನ, ಸುಷುಪ್ತಿ, ತುರಿಯ ಅಂತಕ್ಕಂಥ 4 ವಿಕಾರಗಳಿದೆ. ಅದರ ಪಾದ ಅಂತ ಹೇಳಿದ್ರಲ್ಲ ಕಾಲುಗಳು, ಅದು ವೇದಾಂತ. ಇಲ್ಲಿ ಈ 4 ವಿಕಾರಗಳನ್ನ ಮೀರಿದಂಥದ್ದು ಸಮಾಧಿ ಸ್ಥಿತಿ. ಅದನ್ನ ಎತ್ತಿದ್ರೆ, ಧರಿಸಿದ್ರೆ, ಆಗ ಜನನ ಮರಣ ರೂಪ ಅಂತಕ್ಕಂಥದ್ದು ಎರಡೂ ಒಂದೇ ಆಗಿ ಯೋಗ ಸಿದ್ಧಿಯಾಗಿ ಮುಕ್ತನಾಗ್ತಾನೆ ಅನ್ನೋದು ಅರ್ಥ ಅಲ್ಲಿಗೆ. ಹಂಸನ ಆತ್ಮ ಅನ್ಕೊಂಡ್ರಿ, ಆತ್ಮದೊಳಗಡೆ ಪ್ರಾಣ, ರಕ್ತ ಮಾಂಸ ಏನೇನೋ ಇರುತ್ತೆ. ಇನ್ನೊಂದ್ ಕಾಲ ಎತ್ಬಿಡೋದು ಅಂದ್ರೆ ಆ ದೇಹದಿಂದ ಆತ್ಮ ಹೊರಗಡೆ ಬಂದ್ಬಿಡ್ತು, ದೇಹ ಬಿದ್ದೋಯ್ತು, ಆದ್ರೆ ಬಿದ್ದಿದ್ ಆತ್ಮ ಅಲ್ಲ. ಈಗ ಅರ್ಥ ಆಗ್ತಾ ಇದ್ಯಾ? ಬಿದ್ದಿದ್ ದೇಹ, ನಾನು ಆತ್ಮದ ಬಗ್ಗೆ ಹೇಳ್ತಾ ಇದ್ದೀನಿ. ಅಂಶ ಬಿದ್ದೋಯ್ತು, ಆದ್ರೆ ಬಿದ್ದೋಗಿದ್ ಅಂಶ ಅಲ್ಲ ಅಂದ್ರೆ, ಹೌದು ದೇಹ ಬಿದ್ದೋಯ್ತು ಪ್ರಾಣ ಹೊರಗಡೆ ಬಂದ್ಮೇಲೆ, ಆದ್ರೆ ಆತ್ಮ ಎಲ್ ಬಿತ್ತು? ಬಿದ್ದಿದ್ ದೇಹ ಅಲ್ವಾ? ಗಾಟ್ ಇಟ್? ಅರ್ಥ ಆಯ್ತಾ? ಪರಮಾತ್ಮ ಭಗವಂತ ಹಂಸ ಐತಿ, ಪರಿಶುದ್ಧ ವರ್ಣದವನು, ಪರಿಪೂರ್ಣ ಬ್ರಹ್ಮ ಅಂತ ಕರಿತೀವಿ. ಅವನು ವ್ಯಾಪಾರದಲ್ಲಿ ಇರ್ತಾನೆ ಯಾವಾಗ್ಲೂ ಕೂಡ, ಬಿಸ್ನೆಸ್ ಮೈಂಡ್ ಪರಮಾತ್ಮಂದು. ಏನ್ ಗುರುಗಳು ಈಗ ಹೇಳ್ಬಿಟ್ರಿ? ಹೌದು, ಲೋಕ ಸೃಷ್ಟಿಯಂತಹ ವ್ಯಾಪಾರದಲ್ಲಿ ತೊಡ್ಕೊಂಡಿರ್ತಾನ ಅವನು. ಲೋಕದ ಕ್ಲೇಶ ಅವನಿಗೆ ಬೇಕಾಗಿಲ್ಲ. ಯಾರ್ ಸತ್ರು, ಯಾರು ಹುಟ್ಟಿದ್ರು, ಯಾರು ಬದುಕಿದ್ರು, ಯಾರಿಗ್ ನೋವಾಗಿದೆ, ಯಾರಿಗ್ ಚಿಂತೆ ಆಗಿದೆ, ಅದು ಬೇಡ ಅವನ್ಗೆ. ಬ್ರಹ್ಮನಿಗೆ ಅವನ್ದೇನಿದ್ರು ಏನ್ ಕೆಲ್ಸನೋ ಅಷ್ಟೇ ಅವನ್ ಮಾಡೋದು.
ಜಲವೇ ಸಂಸಾರ, ಅಲ್ಲೇ ಅವನ ಅಂತರ್ಯಾಮಿಯಾಗಿರ್ತಾನೆ, ಲೀಲಾ ವಿನೋದಿ. ಹಾಗಾಗಿ ಗುರು ಉಪದೇಶದಿಂದ ಯೋಗ ಮಾರ್ಗದಲ್ಲಿ ನಾವು ಪರಮಾತ್ಮನ ಕಾಣಬೇಕು. ಸಂಸಾರದ ಗಂಧವೇ ಇಲ್ಲದ ಜನನ ಮರಣ ಕೂಡ ಶೂನ್ಯ ಅಂತಾರೆ. ಅದಕ್ಕೆ ಬ್ರಹ್ಮಜ್ಞಾನದ ವಿಶ್ವಾಸ ಎರಡು ಟ್ರಿಕ್ಕಿನೇ. ಅರ್ಥ ಮಾಡ್ಕೊಳೋದು ಕಷ್ಟ, ಸಾಧನೆ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ ನಮಗೆ. ಈ ಸಂಸಾರ ಅಂತಕ್ಕಂಥದ್ದು ನಿರಂತರವಾಗಿ ಇರ್ಬೇಕು ಅಂದ್ರೆ, ಅಥವಾ ನಾವು ಸಂಸಾರದಲ್ಲಿ ನಿರಂತರವಾಗಿ ಇನ್ನೂ ಕೂಡ ಇದೀವಿ, ಬಂಧನವನ್ನ ಬಿಡಿಸ್ಕೊಳಕ್ ಆಗ್ತಾನೆ ಇಲ್ಲ ಅಂದ್ರೆ, ಇದು ಭಗವಂತನ ಇಚ್ಛೆ ಅನ್ಕೋಬಿಡಿ ನೀವು. ಅಯ್ಯೋ ದೇವ್ರೇನೋ ಕೊಟ್ಬಿಟ್ಟಿದ್ದಾನಪ್ಪ, ಅದಕ್ಕೆ ನಾನು ಇನ್ನೂ ಈ ಕಷ್ಟದಿಂದ ಅಥವಾ ಈ ಸಂಸಾರದಿಂದ ಮುಕ್ತಿ ಪಡಿಲೇ ಇಲ್ಲ ಅನ್ಕೊಂಡ್ರೆ ಅದು ದೇವರ ಇಚ್ಛೆ ಅಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳ್ಳಿ, ಸೃಷ್ಟಿಯ ಮೂಲ ಉದ್ದೇಶ ಅಂದ್ರೆ ಜೀವಾವಿಷ್ಕಾರ. ಅಲ್ಲಿ ಅವನಿಗೆ ಲೀಲೆಯ ಜೀವರಿಗೆ ಸ್ವಾತಂತ್ರ್ಯ ಅನ್ನೋದಿರುತ್ತೆ. ಒಂದು ಸಲ ಭೂಮಿ ಮೇಲೆ ಕಳ್ಸಿದ್ಮೇಲೆ ಪರಮಾತ್ಮ ಕೆಲವೊಂದಷ್ಟು ವಿಚಾರದಲ್ಲಿ ಸ್ವತಂತ್ರತೆಯನ್ನ ಕೊಟ್ಬಿಟ್ಟಿರ್ತಾನೆ. ಸಂವಿಧಾನದಲ್ಲಿ ಇರೋ ಸ್ವತಂತ್ರ ಇಲ್ಲ, ಪರಮಾತ್ಮ ಕೊಟ್ಟಿರೋ ಸ್ವತಂತ್ರತೆ ಇದು. ಆದ್ರೆ ನಾವೇನ್ ಮಾಡ್ತೀವಿ? ಅಸಹಾಯಕತೆಯೋ, ಉದಾಸೀನನೋ, ನಿಷ್ಕಾರುಣ್ಯನೋ, ಅಥವಾ ವೈಷಮ್ಯ ಬೆಳೆಸ್ಕೊಳೋದೋ, ದೋಷ ಇರೋದೋ, ಕರ್ಮದ ಸಿಳಿಯಲ್ಲಿ ಸಿಕ್ಕಾಕೊಂಡು ಬಿಡಿಸ್ಕೊಳಕಾಗ್ದೆ, ಮುಕ್ತಿ ಹೊಂದಕ್ಕಾಗದೆ ಸಂಸಾರದಲ್ಲಿ ಬಳಲಿ ಬೆಂಡಾಗ್ಬಿಡ್ತೀವಿ. ಮತ್ತೆ ಪ್ರಶ್ನೆ ಕೇಳ್ದ ಗುರುಗಳೇ, ಎಲ್ರು ಯಾಕೆ ಮುಕ್ತಿ ತಗೋಬಾರ್ದು? ಯಾಕೆ ಮುಕ್ತಿನ ಬಯಸ್ಬಾರ್ದು? ಹಾಗಾದ್ರೆ ನೀವ್ ಹೇಳೋದೇನು? ಭಗವಂತ ನಮ್ಮ ಮೇಲೆ ಹೊರಿಸ್ಬಿಟ್ಟಿದ್ದಾನೆ, ಅವನನ್ನ ಸೇರೋದು ಬಿಡೋದು, ಒಳ್ಳೆಯವರಾಗೋದು ಕೆಟ್ಟವರಾಗೋದು ನಮ್ಮ ಮೇಲೆ ಹೊರಿಸ್ಬಿಟ್ಟಿದ್ದಾನೆ ಅಂತ. ಇದೆಲ್ರೂ ಅರ್ಥ ಮಾಡ್ಕೊಬಿಟ್ರೆ ಎಲ್ರೂ ದಾರಿ ಸುಲಭ ಅಲ್ವಾ? ಸುಲಭ ಅಂದಿದ್ರೆ ನೀನ್ ಯಾಕೆ ನನ್ ಮುಂದೆ ಬಂದು ಕೂತ್ಕೊಂತಿದ್ದೆ? ಯುದ್ಧ ಪ್ರಸಂಗ ಯಾಕೆ ಬರ್ತಾ ಇತ್ತು? ಕೃಷ್ಣಾವತಾರ ಯಾಕೆ ಬೇಕಾಗಿತ್ತು? ಲೀಲೆಯಲ್ಲಿ ನಡೀತಾ ಇತ್ತು. ಕಂಸ ಜರಾಸಂದ್ರು ಯಾಕೆ ಕೊಡ್ತಾ ಇದ್ರು ಭೂಮಿ ಮೇಲೆ? ನೇರವಾಗಿ ಯಾವಾಗ ಹೇಳ್ಬಿಟ್ರು ಅವನನ್ನೇ ಉದ್ದೇಶಿಸಿ, ಸ್ವಲ್ಪ ವಿಚಲಿತ ಆಗೋಯ್ತು, ಅವನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಗುರುಗಳೇ ಹೇಳ್ತಾರೆ, ಅಯ್ಯ, ಮುಕ್ತಿಗೆ ಅಡ್ಡಿಯಾಗಿರೋದು ಪ್ರತಿಯೊಬ್ಬ ಮನುಷ್ಯನಿಗೂ ಮೋಹ. ನಿನಗೆ ಪುತ್ರ ಮೋಹ, ಜರಾಸಂಧನಿಗೆ ರಾಜ್ಯ ಮೋಹ, ಇನ್ನೂ ಕೆಲವರಿಗೆ ಧನಲೋಭ, ಇಂದ್ರಿಯ ಸೌಖ್ಯ, ಹೀಗೆ ಆವಿನ ಬಿಲುತ್ತರ ಒಂದಲ್ಲ ಹಲವು ಮೃತ್ಯುಪಾಸಕರು ಹಾವುಗಳಂತೆ ಇರ್ತಾರೆ ನಮ್ ಸುತ್ತ. ನಾವ್ ಯಾವ ಬಿಲಕ್ ಕೈ ಹಾಕ್ತಿವಿ ಹುಷಾರಾಗಿ ಹಾಕ್ಬೇಕು. ಯಾಕಂದ್ರೆ ವಿಷ ಇರೋ ಹಾವು ಇರುತ್ತೆ, ವಿಷ ಇಲ್ದೇ ಇರೋ ಹಾವುಗಳು ಕೂಡ ಇದೆ. ಆ ಬಿಲುದೊಳಗಡೆ ಏನಾದ್ರೂ ಹೋಗ್ಬಿಟ್ರೆ, ನಾವೇ ಕೂತ್ಕೊಂಡ್ಬಿಟ್ರೆ ಹೊರಗಡೆ ಬರೋದ್ ಕಷ್ಟ, ಬೇರೆ ದಾರಿ ಹುಡ್ಕಕ್ಕೆ ಭಯ. ಹಾಗಾಗಿ ಅವರು ಅಲ್ಲೇ ಉಳಿದು ಬಿಡ್ತಾರೆ. ಪೊರೆ ಕಳಚಿ ಬೇರೆ ದೇಹ ಬರುತ್ತೆ ಅಂತಕ್ಕಂತ ವಿಚಾರ ಅವ್ರಿಗೆ ಮರ್ತೋಗ್ಬಿಡ್ತಾರೆ. ಪೊರೆ ಕಳ್ಚೋದು ಅಂದ್ರೆ ಪುನಃ ಪುನಃ ಜನ್ಮಗಳನ್ನ ಹಾವಿನ ರೀತಿ ಎತ್ತಾ ಇರ್ತಾರೆ. ಯಾವ ರೀತಿ ಹಾವು ಮಾಸದಲ್ಲಿ ಪೊರೆಯನ್ನ ಕಳ್ಚಾ ಇರುತ್ತೋ ಆ ರೀತಿ. ಹಾಗಾದ್ರೆ ಯೋಗಿ ಅಂದ್ರೆ ಯಾರು? ಅವನ ಲಕ್ಷಣ ಏನು? ನೋಡಿ, ಯಾರು ಗೌರವ ಕೊಡ್ಲಿ ಬಿಡ್ಲಿ, ನಿರ್ವಿಕಾರನಾಗಿ ಪರಮಾತ್ಮನ ಉಪಾಸನೆ ಮಾಡ್ತಾ, ಯಾರ ಜೊತೆ ವಾದ ಮಾಡದೆ, ಮೌನ ವ್ರತದಿಂದ, ಕರ್ಮಕಾಂಡಕ್ಕೆ ಅಂಟ್ಕೊಳ್ದೆ, ಅವನ ಸಾಧನೆಗೋಸ್ಕರ ಮನೋನಿಗ್ರಹ ಮಾಡ್ಕೊಂಡಿರ್ತಾನೆ, ಭಗವಂತನ ಧ್ಯಾನನನ್ನ, ಜೇನನ್ನ ಸದಾಕಾಲ ಪಾನವನ್ನ ಉಣಬಡಿಸ್ಕೊಂಡು ತಾನೇ ತಿಂತಾ ಇರ್ತಾನೆ, ಅವನೇ ಯೋಗಿ. ಯೋಗಿ ಆಗೋದು ಅಷ್ಟು ಸುಲಭದ ಮಾತಲ್ಲ. ವಿದುರನ ಕೈಲಿ ಆಗದಂತಹ ಕೆಲಸವನ್ನ ಸನತ್ ಸುಜಾತರು ಮಾಡ್ತಾರೆ ಅನ್ನೋ ನಂಬಿಕೆಯಿಂದ ಕರ್ಕೊಂಡ್ಬಂದು ಬಿಟ್ರು. ಆದ್ರೆ ಸನತ್ ಸುಜಾತರ ಮಾತುಗಳು ಕೂಡ ದುರ್ಯೋಧನನ ಮೇಲಿರ್ತಕ್ಕಂಥ ವ್ಯಾಮೋಹವನ್ನ ಧೃತರಾಷ್ಟ್ರ ಬಿಡೋ ತರ ಮಾಡ್ಲೇ ಇಲ್ಲ.
ಇದು ಬ್ರಹ್ಮಜ್ಞಾನದ ಒಂದ್ ಪಾರ್ಟ್, ಒಂದು ವಿಚಾರ. ಇಲ್ಲಿ ಸಂಜಯ ಹೋಗಿದ್ದ, ನೆನಪು ಮಾಡ್ಕೊಳ್ಳಿ ಎಲ್ರು ಕೂಡ. ಹಿಂದಿನ ಕಥೆಯಲ್ಲಿ ಹೇಳಿದ್ದೆ, ಪಾಂಡವರ ಒಂದು ಕೂಟಕ್ಕೆ ಹೋಗಿದ್ದ ಯಾವ ವಿಚಾರವಾಗಿ, ಏನಾದ್ರೂ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂತಾರೇನೋ ಅನ್ನೋ ವಿಚಾರವಾಗಿ ಉಪಾಯವನ್ನ ಹೂಡಿ ಧೃತರಾಷ್ಟ್ರ ಕಳಿಸ್ಕೊಟ್ಟಿದ್ದ. ಸಂಜಯ ಬಂದಿರ್ಲಿಲ್ಲ. ಈ ಕಡೆ ಸಂಜೆಯ ಆಗಮನದ ವಿಚಾರವನ್ನ ನೋಡೋಣ. ಸೂರ್ಯೋದಯಕ್ಕೆ ಸ್ವಲ್ಪ ವೇಳೆ ಇದೆ. ಧೃತರಾಷ್ಟ್ರನ ನಿದ್ದೆ ಬಂದಿರ್ಲಿಲ್ಲ. ಇನ್ನೇ ಸೂರ್ಯ ಉದಯ ಆಗ್ತಾ ಇದ್ದಾನೆ ಎನ್ನುವಾಗ ನಿದ್ದೆ ಮಂಪ್ರು ಎಳೆಯೋ ತರ ಆಗ್ತಾ ಇದೆ ಅವನಿಗೆ. ಯಾಕಂದ್ರೆ ಬರೀ ವೇದಾಂತ, ಯಾರು ಬಂದ್ರು ವೇದಾಂತ ಹೇಳ್ತಾ ಇರ್ತಾರೆ ಧೃತರಾಷ್ಟ್ರನಿಗೆ. ಅವನಿಗೆ ಯಾವುದು ನೆಮ್ಮದಿ ಕೊಡ್ಲೇ ಇಲ್ಲ, ಶಾಂತಿ ಕೊಡ್ಲಿಲ್ಲ. ಇದನ್ನ ನೋಡ್ಬಿಟ್ಟು ಸನತ್ ಸುಜಾತರು ಏನಾದ್ರು ಅಂತ ಕೇಳ್ಬೋದು. ಅಲ್ಲಿಂದ ಅಂತರ್ಧಾನರಾಗೋದ್ರು, ಮಾಯ ಆಗೋದ್ರು. ಬ್ರಹ್ಮ ಮಾನಸ ಪುತ್ರ ಶಕ್ತಿ ಇರಲ್ವಾ, ಹೋಗ್ಬಿಟ್ರು ಅವ್ರು ಅಲ್ಲಿಂದ. ಸ್ವಲ್ಪ ಸಮಯ ಆಯ್ತು. ಅರಮನೆಯ ಸ್ತುತಿ ಪಾಠಕರು ಬಂದು ದೊರೆಗೆ ಸುಪ್ರಭಾತವನ್ನ ಹೇಳ್ತಾ ಇದ್ದಾರೆ, ಎದ್ದೇಳಿ ಅಂತ. ಪಾಪ ಆಗ್ತಾನೆ ಮಲಗಿ ಒಂದು ಗಳಿಗೆ ಆಗಿತ್ತೋ ಇಲ್ವೋ, ಯಾವಾಗ ಬಂದು ಸುಪ್ರಭಾತವನ್ನ ಆಡಿ ಹೇಳಿದ್ರು, ಒಂದು ಕ್ಷಣ ನಾನು ಎಲ್ಲಿದ್ದೀನಿ ಅಂತಕ್ಕಂಥ ಗಾಬರಿ ಆಗೋಯ್ತು. ಅವರನ್ನೇ ಕಣ್ಬಿಟ್ಟು ಅವನು ದಿಟ್ಟಿಸಿ ನೋಡ್ತಾ ಹಾಗೆ ಮಲಗಿದ್ದಾನೆ. ಅವರು ಅಲ್ಲೇ ನಿಂತ್ರು. ಕೇಳಿದಂತ ಮೊದಲೇ ಪ್ರಶ್ನೆ, ಸಂಜಯ ಬನ್ನ? ಅವ್ರಿಗೇನು ಅರ್ಥ ಆಗ್ಲಿಲ್ಲ. ಬಾಗಿಲ ಕಡೆ ನೋಡಿದ್ರು. ಬಾಗಿಲು ನಿಂತಿರೋ ದ್ವಾರ ರಕ್ಷಕ ಓಡ್ ಬಂದ್ ಕೈ ಮುಗಿದು ನಿಂತ್ಕೊಂಡ. ಸಂಜೆಯ ಬನ್ನ? ಅಪ್ನೆ ಕೊಟ್ರೆ ಹೋಗಿ ನೋಡ್ಕೊಂಡ್ ಬರ್ತೀನಿ ರಾಜ. ಬೇಗ ಹೋಗಿ ಕರ್ಕೊಂಬ. ವಿದುರ ಅಮಾತ್ಯರಿಗೂ ಹೇಳಿದ್ದಾಗಿ ಕರ್ಕೊಂಬ. ಚಾರರು ಹೋದ್ರು. ದೊರೆ ಚೇಟಿಯರ ಸಹಾಯದಿಂದ ಸ್ನಾನ ಗೃಹದತ್ತ ನಿಧಾನವಾಗಿ ನಡ್ಕೊಂಡು ಹೋದ ಧೃತರಾಷ್ಟ್ರ ಅರಮನೆಯ ಪುರೋಹಿತರ ನೆರವಿನಿಂದ ಪೂಜಾ ಶಾಸ್ತ್ರವನ್ನ ಮುಗಿಸ್ತಾ, ದೀಕ್ಷಿತರು ಅಗ್ನಿಹೋತ್ರಗಳನ್ನ ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರವನ್ನ ಮಾಡಿಸಿದ್ರು. ಮತ್ತೆ ಶಯ್ಯಾಗೃಹಕ್ಕೆ ಬಂದ. ಬಾಗಿಲವರನ್ನು ಕೇಳ್ದ ಅದೇ ಪ್ರಶ್ನೆ, ಸಂಜೆಯ ಬನ್ನ? ಈ ಕಡೆ ಮಾತುಕತೆ ಆಗ್ತಾ ಇದ್ದೆ, ಮಹಾಮಾತ್ಯರೇ, ಕುಲಕ್ಷಯವನ್ನ ಈಗ ಇನ್ನು ಯಾರೂ ತಡೆಯಕ್ಕಾಗಲ್ಲ, ಸಂಧಾನ ವಿಫಲ ಆಯ್ತು ಅಂತ ಸಂಜಯ ವಿದುರನಿಗೆ ಹೇಳ್ತಾ ಇದ್ದಾನೆ. ಹಾ, ನನ್ನ ನಿರೀಕ್ಷೆಯು ಅದೇ ಆಗಿತ್ತು ಸಂಜಯ. ನೀನು ನಿನ್ನ ಕೆಲಸ ಮಾಡಿದ್ಯಾ, ಇತಿಹಾಸವನ್ನ ದೂರಬಾರದು. ಯಾರೇನ್ ಹೇಳಿದ್ರು ವಿವರವಾಗಿ ಹೇಳು. ಹೇಳೋದೇನಿದೆ, ಎಲ್ಲ ನಿರೀಕ್ಷಿತವೇ ಇತ್ತು. ವಿದುರ ಸಂಜಯನ ಮಾತುಕತೆಯ ಮಧ್ಯೆ ಕುಂತಿ ಬಂದು ಸೇರ್ಕೊಂಡ್ಲು. ಮಹಾಮಾತೆ ಕುಂತಿ, ಸಂಜಯ ಯಾವಾಗ ಬಂದೆ? ನನ್ನ ಪುತ್ರರೆಲ್ಲ ಕ್ಷೇಮವಾಗಿದ್ದಾರಾ? ಏನು ವರ್ತಮಾನ? ಶಾಂತಿ ತಂದೆ? ಯುದ್ಧನ? ಶಾಂತಿ ಎಲ್ಲಿಂದ ಬಂತಮ್ಮ ತಾಯಿ? ಸಿದ್ಧತೆ ಆಗ್ತಾ ಇದೆ. ಕುಲಕ್ಷಯಕ್ಕೆ ಮುಹೂರ್ತ ಇಟ್ಟ ಮೇಲೆ ತಪ್ಪೋದು ಹೇಗೆ? ಜೂಜಿನ ಪ್ರಸಂಗ ನೆನಪು ಮಾಡ್ತಾ ಇದ್ಯಾ? ಅಲ್ಲ, ರಾಜಸೂಯ ಪಟ್ಟಾಭಿಷೇಕದ ಮುಹೂರ್ತ. ವ್ಯಾಸರೇ ಇಟ್ಟದ್ದದನ್ನ. ಅಲ್ಲವೇ ಶಿಶುಪಾಲ ಸತ್ತದ್ದು. ಮೊದಲನೆಯ ಕಾಯಿ ಅಲ್ಲಿಂದ ಶುರುವಾಯ್ತು. ಮೊದಲನೇ ಕಾಯಿ ಅಲ್ಲೇ ಹೊಡೆದಿತ್ತು ಫಸ್ಟು. ಇನ್ನು ಬರೀ ಹೆಣಗಳೇ ಅಲ್ಲೂ ಇಲ್ಲೂ ಉರುಳುವ ಕಾಲ ಬಂದಾಯ್ತು. ಯುದ್ಧ ಭೂಮಿ ನಿಶ್ಚಯವಾಗಿದೆಯಂತೆ, ಕುರುಕ್ಷೇತ್ರವಂತೆ. ಹೌದು, ದೊರೆಯ ಮಕ್ಕಳು ಶಕುನಿ, ಕರ್ಣ, ಸೈಂಧವ ಎಲ್ಲರೂ ಯುದ್ಧ ತಂತ್ರವನ್ನ ಮಾಡ್ತಾ ಇದ್ದಾರೆ. ನೀನ್ ಹೋಗಿ ನಿಶ್ಚಯ ಮಾಡ್ಕೊಂಡ್ ಬಂದೆ. ನಿನ್ನ ಮಕ್ಕಳ ಮನಸ್ಸಿನ ಮಾತನ್ನ ತಗೊಂಡ್ಬಂದಿದ್ದೀನಿ ತಾಯಿ. ಹಾಗಾದ್ರೆ ಕೃಷ್ಣ ವಾಸುದೇವ ಅವ್ರ ಜೊತೆ ಇದ್ದಾನ? ಅವನ ನಿಶ್ಚಯ ಏನು? ಕೃಷ್ಣ ನಿಶ್ಚಯವೇ ನಿಮ್ಮ ಮಕ್ಕಳ ನಿಶ್ಚಯ. ಕೃಷ್ಣನ ಮಾತನ್ನ ಬಿಟ್ಟು ಯಾವತ್ತಾದ್ರೂ ಅವರು ಬೇರೆ ಮಾತನ್ನ ಆಡಿದ್ದಾರ ತಾಯಿ?
ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಏನಪ್ಪಾ ಅದು? ನಿಮಗಲ್ಲ, ಯಾರಿಗೂ ನೆಮ್ಮದಿ ಇಲ್ಲ. ವಾಸುದೇವ ಕೃಷ್ಣನೊಬ್ಬನಿಗೆ ಮಾತ್ರ ಗೊತ್ತು. ಅವನೇ ಆಟ ಆಡಿಸ್ತಾ ಇದ್ದಾನೆ. ಇಲ್ಲಿ ನನ್ನ ಉತ್ತರ ನಿಮ್ ಕೇಳ ಕಷ್ಟ ಆಗಬಹುದು, ಆದ್ರೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ರಕ್ತ ಸಂಬಂಧದಲ್ಲಿ ಯಾವತ್ತೂ ಕೂಡ ಭೇದ ಭಾವ ಇರಬಾರ್ದು, ಮುಚ್ಚುಮರೆ ಇರಬಾರ್ದು ಅಂತಾರೆ. ಆದ್ರೆ ರಕ್ತ ಬಂದ ಮೀರಿ ನಿಂತ ಲೋಕ ಬಂದು ಶ್ರೀಕೃಷ್ಣ. ಅವನನ್ನು ಮಾಯಾವಿ ಆಟಗಾರ ಅಂತ ಕರೀತಾರೆ. ಈ ಕಷ್ಟ ಎಲ್ಲ ಯಾಕೆ ನಮಗ್ ಕೊಟ್ಟ ಅಂತ ಹೇಳ್ತಾರೆ. ಈ ಆಟ ಹೇಗ್ ಮುಗಿಸ್ತಾನೆ ಅಂತ ಕೇಳ್ತಾರೆ. ಯಾಕೆ ಅವನು ಈ ಆಟವನ್ನ ತಡಿಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಇದನ್ನೆಲ್ಲ ವ್ಯಾಸರೇ ಹೇಳಬೇಕು, ನಾವಲ್ಲ. ಯಾಕಂದ್ರೆ ವ್ಯಾಸರೇ ಯುದ್ಧಕ್ಕೆ ಮುಹೂರ್ತವನ್ನ ಇಟ್ಟವರು. ಅಮ್ಮಣ್ಣಿ, ಸೇನೆ ಕೂಡಿದಷ್ಟು ಅದರ ಅವಶ್ಯಕತೆಗಳು ಯುದ್ಧಕ್ಕೂ ಪೂರೈಸೋದು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಯುದ್ಧ ಆದಂತಾನೆ ಅಲ್ವಾ? ವಿದುರ ನಗ್ತಾನೆ, ಕುಂತಿಗೆ ಅರ್ಥ ಆಗಲ್ಲ. ಸಂಜೆಯನು ನಗೆಯನ್ನ ಸೇರಿಸ್ತಾನೆ. ಯಾಕೆ ನಗ್ತಾ ಇದ್ದೀರಾ? ಯುದ್ಧವು ನಗೆ ವಿಚಾರವನ? ಯುದ್ಧದ ವಿಚಾರವಾಗಿ ಅಲ್ಲ, ನಿನ್ನ ಮುಗ್ಧತೆಗಾಗಿ ನಗ್ತಾ ಇದ್ದೀವಿ ಕುಂತಿ. ಹೌದಪ್ಪ, ನೀವು ಹೆಂಗಸರಾಗಿದ್ರೆ, ತಾಯಿಯ ಒಡಲ ನೋವನ್ನ ಅರ್ಥ ಮಾಡ್ಕೊಂಡಿರೋರೇ ಆಗಿದ್ರೆ ಈ ರೀತಿ ನನ್ನ ಮುಂದೆ ನಗ್ತಾ ಇರ್ಲಿಲ್ಲ. ಅಷ್ಟರಲ್ಲಿ ಅರಮನೆಯ ಚಾರರು ಸಂಜಯನನ್ನ, ಅಮಾತ್ಯನಾಗಿರ್ತಕ್ಕಂತ ವಿದುರನನ್ನ ಕರ್ಕೊಂಬರಕ್ ಬರ್ತಾರೆ. ಕುಂತಿ ಅಳುತ್ತಾ ಒಳಮನೆಯೊಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಸಂಜಯ, ಯಾವಾಗ ಬಂದೆ? ನನಗೆ ಮನಸ್ಸು ನೆಮ್ಮದಿ ಇಲ್ಲ. ತಂದಿರೋ ಸಮಾಚಾರ ಏನಪ್ಪಾ? ನೆಮ್ಮದಿಯದೋ ಕ್ರೂರವಾಗಿರ್ತಕ್ಕಂಥದ್ದು? ಬೇಗ ಹೇಳು. ಆ ಸಭೆಯಲ್ಲಿ ಧೃತರಾಷ್ಟ್ರನ ಅಕ್ಕ ಪಕ್ಕಗಳಲ್ಲಿ ದುರ್ಯೋಧನ, ಕರ್ಣ, ಶಕುನಿ, ಇನ್ನೊಂದತ್ತ ಭೀಷ್ಮ, ದ್ರೋಣ, ಕೃಪಾಶ್ವಾತ್ತಮರು ಇದ್ದಾರೆ. ದುಶ್ಯಾಸನ ದೊರೆ ಹಿಂದ್ಗಡೆ ನಿಂತ್ಕೊಂಡಿದ್ದಾನೆ. ಅಮಾತ್ಯ ಬಂದು ತನ್ನ ಸ್ಥಾನದಲ್ಲಿ ಕೂತ್ಕೊಂಡ. ವಿಶೇಷವಾದ ಆಸನ ಹಾಕ್ಬಿಟ್ರು ಸಂಜಯ್ ನಿನ್ಗೆ. ಯಾಕಂದ್ರೆ ಸಂಧಾನಕ್ಕೆ ಹೋಗಿದ್ದವನಲ್ವ, ಏನ್ ವಿಚಾರ ಹೇಳ್ತಾರೋ ಅಂತ ವಿಶೇಷವಾದ ಆಸನ ಹಾಕಿ ಕೂರ್ಸ್ಬಿಟ್ರು ಮಧ್ಯ. ಹೇಳಪ್ಪ ನೀನು ಅಂತ. ಅಲ್ಲ, ಮನಸ್ಸಿಗೆ ನೆಮ್ಮದಿ ನೀಡ್ತಕ್ಕಂಥ ವಿಚಾರನೋ ಅಥವಾ ಹಾಳು ಮಾಡುವಂತ ವಿಚಾರನೋ ಅಂದ್ರೆ ರಾಜ, ಅದು ಅವರ ಮನಸ್ಥಿತಿ ಮೇಲೆ ಅರ್ಥ ಆಗಿರುತ್ತೆ. ಅವ್ರು ಅದನ್ನ ಯಾವ ರೀತಿ ತಗೊಂತಾರೋ ಆ ರೀತಿ ಅವ್ರಿಗೆ ಸುಖವನ್ನ ಕೊಡುತ್ತೆ. ಪೀಠಿಗೆ ಹಾಕ್ಬೇಡ ಸಂಜೆಯ ವಿಚಾರವನ್ನ ಹೇಳು. ಯಾಕೆ ಮನಸ್ಸನ್ನು ಕದ್ಲತಾ ಇದ್ಯಾ? ಪಾಂಡುಪುತ್ರರು ಕ್ಷೇಮವ? ದೇವಕಿ ಪುತ್ರ ಅಲ್ಲೇ ಇದ್ದಾನ? ಏನಂತೆ ಅವರ ನಿರ್ಣಯ? ನೀವು ಚಡಪಡಿಸ್ತಾ ಇರೋದ್ರಿಂದ ಒಂದೇ ಮಾತಲ್ಲಿ ಹೇಳ್ತೀನಿ, ಅವರು ತಮ್ಮ ರಾಜ್ಯದ ಹಕ್ಕನ್ನು ಕೇಳ್ತಾ ಇದ್ದಾರೆ. ಅದೊಂದೇ ಶಾಂತಿಯ ದಾರಿಯಂತೆ. ಕೆಲ ಕಾಲ ದೊರೆ ಕೈ ಕೈ ಹಿಸ್ಕೊಂಡ, ಪಿಳಿ ಪಿಳಿ ಅಂತ ಕಣ್ಣನ್ ಬಿಟ್ಟ, ತಲೆ ಎತ್ತಿ ನೋಡುವಂತೆ ಏನೋ ಹುಡುಕೋ ತರ ನೋಡ್ತಾ ಇದ್ದಾನೆ. ನಿಧಾನವಾಗಿ ಮಾತಾಡ್ತಾನೆ. ಒಬ್ಬೊಬ್ಬರಾಗಿ ಪಾಂಡವರು ಏನಂತ ಹೇಳಿದ್ರಪ್ಪ? ಪ್ರತ್ಯೇಕವಾಗಿ ನೀನು ಮಾತಾಡಿಸ್ತಾ ಒಬ್ಬೊಬ್ರನ್ನೇ. ಕೃಷ್ಣ ವಾಸುದೇವ ಏನಂದ? ಪ್ರಭುಗಳೇ, ಶಾಂತಿಯಿಂದ ಆಲಿಸ್ಬೇಕು. ಯಾರು ಏನ್ ಹೇಳಿದ್ರು ಅಂತಕ್ಕಂಥ ವ್ಯಾಖ್ಯಾನ ಮಾಡಿ ನಾನು ಹೇಳಲ್ಲ. ಅವರವರ ಮನದಾಳದ ಮಾತಿಗೆ ಅಲ್ಲಲ್ಲೇ ಅರ್ಥ ಇರುತ್ತೆ. ಅದನ್ನು ಒತ್ತಿ ಮತ್ತೆ ನಾನು ಹೇಳಕ್ಕಾಗಲ್ಲ. ಸಂಜಯ, ಮತ್ಯಾಕಿ ಪೀಠಿಕೆ? ಅರ್ಜುನ ಸಾಮಾನ್ಯ ವೀರನಲ್ಲ, ನನಗೆ ಭಯ ಆಗ್ತಾ ಇದೆ. ಭೀಮನು ಅಷ್ಟೇ, ಉಳಿದವರು ಅಷ್ಟೇ. ಕೃಷ್ಣ ಮಹಾಮಾಯಾವಿ.
ಅರ್ಜುನನ ಬಗ್ಗೆ ಹೇಳೋದಾದ್ರೆ, ಅರ್ಜುನ ಹಳೆಯ ಅಪಮಾನ ಪ್ರಸಂಗಗಳನ್ನೆಲ್ಲ ನೆನಪು ಮಾಡಿಕೊಂಡು ಗುಡುಗುಡಿಸಿದ. ಕರ್ಣ ನಿಮ್ಮ ಸ್ನೇಹಿತನ ಪಾತ್ರವನ್ನೆಲ್ಲ ವಿಶ್ಲೇಷಿಸಿದ. ಕೊನೆಗೆ ಅವರ ಪಾಲಿನ ರಾಜ್ಯವನ್ನ ನೀವು ಕೊಡದೇ ಇದ್ರೆ ನಿಮ್ಮ ಹಳೆಯ ಪಾಪಗಳನ್ನೆಲ್ಲ ಸೇರಿಸ್ಕೊಂಡು ಪ್ರಾಯಶ್ಚಿತ್ತ ಆಗೋ ತರ ಮಾಡ್ತೀನಿ ಎಂದ. ಭೀಮ ಇದನ್ನೇ ಮಹಾಸಿಂಹದಂತೆ ಗರ್ಜಿಸಿದ. ಅಲ್ಲಿ ಸಾತ್ಯಕಿ, ದೃಪದ, ವಿರಾಟ ಎಲ್ರೂ ಇದ್ರು. ಈ ಪಾಂಡುಪುತ್ರರ ಅಭಿಪ್ರಾಯವನ್ನ ಸಮರ್ಥಿಸಿ ಅವರು ಇದೇ ಮಾತನ್ನ ಹೇಳಿದ್ರು ಪ್ರಭು. ಈಗ ನನ್ನದೊಂದು ಕೋರಿಕೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಪ್ರಭು. ಒಂದೇ ರಥದಲ್ಲಿ ಕೃಷ್ಣಾರ್ಜುನರು ಸೇರಿ ಅಲ್ಲಿ ಅರ್ಜುನನ ಕೈಯಲ್ಲಿ ಗಾಂಡೀವ ಇದ್ರೆ, ಶ್ರೀಕೃಷ್ಣನ ಕೈಯಲ್ಲಿ ಪಾಂಚಜನ್ಯ ಇದ್ದು ಮಳಗಿಸಿದ್ರೆ ಬಾಣ ಪರಂಪರೆ ಆರಂಭ ಆಗೋಗುತ್ತೆ. ಈ ಕುರುಕುಲಕ್ಕೆ ಒಳ್ಳೆಯದ್ ಯಾವತ್ತೂ ಆಗಲ್ಲ. ನಿಮಗೆ ಪರಿತಾಪ ಆಗೋದು ಬೇಡ. ಅಷ್ಟು ಭಯಂಕರ ಸಂದರ್ಭ ಇತ್ತ ಸಂಜಯ ಅಲ್ಲಿ. ಹೌದು, ಶ್ರೀಕೃಷ್ಣ ವಾಸುದೇವನ ಗಂಭೀರ ಮುಖಮುದ್ರೆ, ಆತ್ಮವಿಶ್ವಾಸ, ಪಾಂಡುಪುತ್ರರ ವೀರತ್ವದ ಮಾತುಗಳು, ರೌದ್ರ ಭಾವಾಭಿವ್ಯಕ್ತಿ, ಕೋಪ ಪ್ರದರ್ಶನಗಳನ್ನ ಕಂಡು ಬರ್ತಾ ಇದ್ದೀನಿ ನಾನು. ಈ ಯುದ್ಧ ಒಳ್ಳೆಯದಲ್ಲ. ಕಾಲ ಮೀರೋಗಿದೆ ಸಂಜಯ. ದೇವ ಇಚ್ಛೆ ಇದ್ದಂತೆ ಆಗ್ಬಿಡ್ಲಿ. ಪ್ರಭುಗಳೇ, ಕಾಲ ಮೀರ್ತಾ ಇಲ್ಲ. ಮನುಷ್ಯ ಕಾಲವನ್ನ, ಅದರ ರೀತಿ ನಿಯಮಗಳನ್ನ, ದಿಕ್ಕನ್ನ ಮೀರಿದ್ರೆ ಕಾಲನಿಗೆ ಸಿಟ್ಟು ಬಂದ್ಬಿಡುತ್ತೆ. ಹಾಗಾಗಿ ಸಮಯ, ಟೈಮ್ ಸರಿ ಇಲ್ಲ ಅನ್ನೋದಕ್ಕಿಂತ ಧರ್ಮಗಳ ದಿಕ್ಕಿನ ಹಾದಿಯಲ್ಲಿ ನಡೀರಿ. ಈಗ ಭೀಷ್ಮ ಮಾತಾಡ್ತಾ ಇದ್ದಾನೆ. ದುರ್ಯೋಧನ, ಈ ಅನರ್ಥವನ್ನೆಲ್ಲ ಎಬ್ಬಿಸಿದ್ದು, ಇಲ್ಲಿ ತನಕ ಯುದ್ಧದ ತನಕ ತಂದಿದ್ದು ನೀನೇ. ಉಳಿದವರೆಲ್ಲ ಸುಮ್ಮನೆ ತಲೆ ಅಲ್ಲಾಡ್ಸಿದ್ದು. ನಿನ್ನಿಂದ ಇಲ್ಲಿರೋರು ಕೂಡ ಸಮಾನ ಪಾಪವನ್ನ ಹಂಚ್ಕೊಳ್ಳೋ ತರ ಆಗೋಯ್ತು. ಸಂಜಯ ನೋಡಿ ಬಂದು ಹಿತವಾದದ್ದನ್ನ ಹೇಳ್ತಾ ಇದ್ದಾನೆ. ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಯಾರ ಜೊತೆ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಯುದ್ಧಕ್ಕೆ ಹೋದ್ಮೇಲೆ ಯಾವ ರೀತಿಯ ಪರಿಣಾಮ ಸಂಭವಿಸುತ್ತೆ ಅಂತಕ್ಕಂಥ ಅರಿವಿರ್ಬೇಕು. ಕೃಷ್ಣಾರ್ಜುನರು ನರನಾರಾಯಣರು. ಅರ್ಜುನ ಇಂದ್ರ ಲೋಕಕ್ಕೆ ಹೋಗ್ಬಂದಂತವನು, ಶಿವನಿಂದ ಪಾತುಪತಾಸ್ತ್ರವನ್ನ ಪಡೆದಂತವನು. ಇದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ. ಭೀಮನ ಪರಾಕ್ರಮ, ಅವನ ಶಕ್ತಿಗಳನ್ನ ಇಲ್ಲಿ ತನಕ ನೋಡಿದೀರಾ. ಗಂಧರ್ವರಿಂದ ನಿನ್ನನ್ನ ಬಿಡಿಸ್ತವ್ರು ಯಾರು? ಈ ಕರ್ಣ ಬಂದಿದ್ನ? ಶಕುನಿ ಬಂದಿದ್ನ? ಯುಧಿಷ್ಠಿರನ ಕರುಣೆಯಿಂದ ಅಲ್ವಾ ನೀನ್ ಇನ್ನು ಬದುಕಿರೋದು. ನಿನ್ ಬುದ್ಧಿ ಸರಿಯಾಗಿಲ್ಲ. ನಿನ್ನ ಹಿತೈಷಿಗಳಾದ ಕುಲ ಹಿರಿಯರಾದಂತಹ ನಮ್ಮ ಮಾತುಗಳನ್ನ ಕೇಳ್ದೆ ಸೂತಪುತ್ರನ ಮಾತನ್ನ ಕೇಳಿ ಹಾಳಾಗೋಗಿದ್ಯಾ. ಯಾರಿವನು? ಎಲ್ಲಿಂದ ಬಂದ? ಇವನಿಗೇನ್ ಅರ್ಹತೆ ಇದೆ? ಅವನ್ ಸಲಹೆಗಳಲ್ಲಿ ನೀನು ಫಾಲೋ ಮಾಡ್ಕೊಂಡ್ ಬಂದಲ್ಲ ಅಥವಾ ಪಾಲಿಸ್ಕೊಂಡ್ ಬಂದಲ್ಲ, ನಿನಗ್ ಜಯ ಸಿಕ್ತಾ? ಯಾಕೆ ಮತ್ತೆ ಎಲ್ಲ ಪ್ರಸಂಗವನ್ನ ನೆನಪು ಮಾಡ್ಬೇಕಾ? ಇವನನ್ನ ಕೈ ಬಿಟ್ಬಿಡು. ಕುಲ ಬಾಂಧವರು, ಹಿತೈಷಿಗಳು ಆದ ಪಾಂಡವರನ್ನ ಕರೆಸಿ ನ್ಯಾಯ ಕೊಟ್ಟು ರಾಜ್ಯವನ್ನ ಹಿಂತಿರುಗಿಸು. ಇಲ್ಲವಾದರೆ ನೀನಾಗಿ ಇಲ್ಲಿ ಯಾರಿಗೂ ಉಳಿಗಾಲವಿಲ್ಲ. ಭೀಷ್ಮ ಗುಡುಗ್ದ. ಕರ್ಣನಿಗೆ ಉರಿ ಕೋಪ, ಅಪಮಾನ ತುಂಬಿದ ಸಭೆಯಲ್ಲಿ ಛೇ ಎದ್ದ ಕರ್ಣ ಮೇಲೆ. ಮೊದಲಿನಲ್ಲ ಇದು, ಮತ್ತೆ ಮತ್ತೆ ತೇಜೋವದೆ ಕರ್ಣನಿಗೆ. ಪಿತಾಮಹ, ನೀನು ಯಾವಾಗಲೂ ನನ್ನ ತೇಜೋವಧೆಯನ್ನೇ ಮಾಡ್ತಾ ಇರ್ತೀಯ. ನಾನು ಯಾವ ರೀತಿ ಅಪರಾಧವನ್ನ ಮಾಡಿದ್ದೇನೆ ನಿಮಗೆ? ಕ್ಷತ್ರ ಧರ್ಮದಲ್ಲಿರ್ತಾ ಕುರುವಂಶದ ಬೆನ್ನಿಗೆ ನಿಂತಿರ್ತಕ್ಕಂಥ ನನ್ನ ಅಪರಾಧ ಆದ್ರೂ ಏನು? ಯಾಕೆ? ನೀನು ಕ್ಷತ್ರಿಯ ಅಲ್ವಾ? ಸೂತಪುತ್ರ,
ಅಂತ ನನ್ನನ್ನು ಯಾಕೆ ಯಾವಾಗ್ಲೂ ಜರಿತೀರಾ? ಹೌದು, ನಾನು ಕ್ಷತ್ರಿಯನೇ, ಆದ್ರೆ ನೀನು ಕ್ಷತ್ರಿಯ ಅಲ್ಲ, ನೀನು ಸೂತಪುತ್ರ. ನಿನಗೆ ಸಲ್ಲದ ಕ್ಷೇತ್ರದಲ್ಲಿ ತಲೆ ಹಾಕಿ ಕುರುಕುಲದ ಅಂತರ್ಯುದ್ಧಕ್ಕೆ ನೀನು ದೀಕ್ಷೆ ತಗೊಂಡಿದ್ಯಾ? ನಿನ್ನ ಶಕ್ತಿ ಕುಗ್ಗೋದ್ರೆ ನಾನ್ ಸತ್ಯವನ್ನ ಹೇಳ್ತೇನೆ. ಬಣ್ಣ ಬಳ್ಕೋಬೇಡ ನೀನು, ಬೊಗಳುತನ ಬಿಡು, ಜಂಬ ನಿಲ್ಸು. ನಿನ್ನ ಒಂದು ದುಷ್ಪ್ರೇರಣೆಯಿಂದ ಇಲ್ಲಿ ಯಾರಿಗೂ ಒಳ್ಳೇದಾಗ್ತಾ ಇಲ್ಲ, ಆತ್ಮಶೋಧ ಮಾಡ್ಕೋ ಕರ್ಣ. ನೋಡುತ್ತಿರು ತಾತ, ಅರ್ಜುನನನ್ನು ನಾನು ಕೊಲ್ಲದಿದ್ದರೆ ಕರ್ಣನೇ ಅಲ್ಲ, ಎಲ್ಲ ಪಾಂಡವರನ್ನ ಕೊಂದು ಮುಗಿಸಲು ನಾನೊಬ್ಬನೇ ಸಾಕು. ನಿಲ್ಲಿಸು ನಿನ್ನ ಆತ್ಮಶ್ಲಾಘನೆಯನ್ನ. ಅರ್ಜುನನ ಶಕ್ತಿ, ಗುಣ, ವಿವೇಕ ಒಂದಂಶಕ್ಕೂ ನೀನು ಸರಿಸಮಾನನಲ್ಲ. ಧೃತರಾಷ್ಟ್ರ, ಈ ಜಂಬಕೋರನನ್ನ ರಾಜ್ಯದಿಂದ ಹೊರಕಳಿಸಿ ಪಾಂಡವರಿಗೆ ನ್ಯಾಯ ಕೊಡು. ಅದೊಂದೇ ಶಾಂತಿಯ ಗೌರವದ ದಾರಿ. ಆಗ ಯುಧಿಷ್ಠಿರ ನಿನ್ನನ್ನ ಕ್ಷಮಿಸ್ತಾನೆ. ಈ ನೀಚ ಯಾವ ಯುದ್ಧದಲ್ಲಿ ಪಾಂಡವರನ್ನ ಗೆದ್ದಿದ್ದಾನೆ ಹೇಳಿ? ಭೀಷ್ಮ ಒಡಲಲ್ಲಿ ಬೆಂಕಿಯನ್ನ ಇಟ್ಕೊಂಡಿದ್ದ, ಈಗ ಗುಡುಗ್ಬಿಟ್ಟ. ದ್ರೋಣ ಭೀಷ್ಮನ ಮಾತಿಗೆ ತಲೆಯನ್ನ ಆಡಿಸಿ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅರ್ಜುನನ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಿದ್ದವರು ದ್ರೋಣ. ಅರ್ಜುನನನ್ನ ನಾ ಬಲ್ಲೆ, ನನ್ನ ಪ್ರಿಯ ಶಿಷ್ಯ. ಎಲ್ಲಿಂದಲೋ ಬಂದ ಈ ಸೂತಪುತ್ರ ಅವನನ್ನ ಅರಿಯದವನು. ಪಾಂಡುಪುತ್ರರಿಗೆ ನಾನು ಕ್ಷಮಿಸುವಂತೆ ಹೇಳ್ತೇನೆ, ಯಾಕಂದ್ರೆ ಗುರುಗಳ ಮಾತನ್ನ ಅವ್ರು ಯಾವತ್ತೂ ಧಿಕ್ಕರಿಸಲ್ಲ. ಅವರಿಗೆ ನ್ಯಾಯ ಸಿಗಲಿ, ಈ ಸೂತಪುತ್ರನ್ನ ಹೊರಗಿಡೋಣ. ಕೃಪಾ ಅಶ್ವತ್ಥಾಮರು ಕೂಡ ಇದೇ ಮಾತನ್ನ ಹೇಳಿದ್ರು. ಎಲ್ಲರೂ ಯಾವಾಗ ಒಂದೇ ಮಾತನ್ನ ಹೇಳಿದ್ರು, ದುರ್ಯೋಧನನಿಗೆ ಮನಸ್ಸು ವಿಕಾರ ಆಗೋಯ್ತು. ನನ್ನ ಸುತ್ತ ದ್ರೋಹಿಗಳೇ ಇದ್ದಾರೆ ಅಂತ ಭ್ರಮಿಸ್ಕೊಂಡ, ಕಣ್ಣು ಕೆಂಪಗ್ ಮಾಡ್ಕೊಂಡ ಕರ್ಣನನ್ನ ಸಮಾಧಾನ ಮಾಡ್ತಾ ಇದ್ದಾನೆ. ಮಿತ್ರರೇ ಬೇರೆ, ಶತ್ರುಗಳೇ ಬೇರೆ. ಮಿತ್ರರಂತೆ ನಟಿಸ್ತಕ್ಕಂತ ಒಳಶತ್ರುಗಳಿಂದ ಹೇಗೆ ರಕ್ಷಿಸ್ಕೊಳ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡ. ಈ ಮಾತನ್ನೆಲ್ಲ ಕೇಳಿಸ್ಕೊಂಡಂತ ಧೃತರಾಷ್ಟ್ರನಿಗೆ ಬೇಸರ ಆಯ್ತು. ಕರ್ಣ ಒಳ್ಳೆಯವನು ಅಂತ ಅವನು ಒಳಗಡೆ ಇರ್ತಕ್ಕಂಥ ಕೊಳಸು ಮನಸ್ಸು ಹೇಳ್ತಾ ಇದೆ. ಭೀಷ್ಮ ದ್ರೋಣಾದಿಗಳು ಪ್ರಶ್ನಿಸ್ತಾ ಇರ್ತಕ್ಕಂಥ ಮಾತಿನ ಬಗ್ಗೆ ಅವನಿಗೆ ನೆನಪಾಗ್ತಾ ಇಲ್ಲ. ಹಿರಿಯರು ಅವ್ರ ವಿರುದ್ಧ ಮಾತಾಡೋದು ಒಳ್ಳೇದಲ್ಲ, ಯುದ್ಧ ಕಾಲ ಬೇರೆ, ಯಾರಾದ್ರೂ ಕೋಪ ಮಾಡ್ಕೊಂಡು ಹೋಗ್ಬಿಟ್ರೆ. ಆದ್ರೆ ಇವರೆಲ್ಲ ಮನಸ್ಸಿಟ್ಟು ಯುದ್ಧ ಮಾಡ್ತಾರೆ ನಮ್ಮ ಕಡೆ ಅಂತಕ್ಕಂಥ ನಂಬಿಕೆ ಕೂಡ ಇಲ್ಲ. ಪಕ್ಷಾಂತರ ಮಾಡ್ಬಿಟ್ರೆ, ನಮ್ ಪಕ್ಷ ಬಿಟ್ಟು ಅವ್ರ ಪಕ್ಷಕ್ಕೆ ಹೋಗ್ಬಿಟ್ರೆ ಅದು ಅವನ ಕೈಲಿ ನಂಬಕ್ ಆಗ್ತಾ ಇಲ್ಲ. ಕರ್ಣನನ್ನ ಏನಾದ್ರೂ ಹೋಗ್ಲಿ ಸಮಾಧಾನ ಮಾಡ್ಬಿಟ್ರೆ ಇವ್ರ ದೃಷ್ಟಿಲಿ ಕೆಟ್ಟವನಾಗ್ಬಿಡ್ತೀನಲ್ಲ. ಮಾತನ್ನೇ ಹೊರಡಿಸ್ತಾ ಇದ್ದಾನೆ ಧೃತರಾಷ್ಟ್ರ. ಇದೇ ಮನುಷ್ಯ ಅಲ್ವಾ, ಮಾತನ್ನ ಹೊರಡಿಸ್ತಕ್ಕಂಥದ್ದು. ಸಂಜಯನ ಕಡೆ, ಏನ್ ಸಂಜಯ, ಯುದ್ಧಕ್ಕೆ ಪಾಂಡುಪುತ್ರರು ತಯಾರಾಗಿರೋ ತರ ಕಾಣಿಸ್ತಾ ಇದೆ. ಅವ್ರ ಧೈರ್ಯ ಹೇಗಿದೆ, ಸೈನ್ಯ ಇದ್ಯಾ ಅವ್ರ ಹತ್ರ ಹೋಗ್ಲಿ? ಬರೀ ಗೊಡ್ಡು ಬೆದರಿಕೆನಾ ನಮ್ಮ ಮೇಲೆ ಅವ್ರದ್ದು? ಅಥವಾ ಕೃಷ್ಣನ ಬಲ ಇದೆ ಅಂತ ತಿಳ್ಕೊಂಡು ಅವ್ರ ಕಡೆನೆ ಜಯ ಅಂತ ಅನ್ಕೊಂಡ್ಬಿಟ್ಟಿದಾರ? ನನ್ ಮಕ್ಳು ದಡ್ರು, ಬುದ್ಧಿ ಇಲ್ದಿರೋರು, ಸ್ವಭಾವತಃ ಸ್ವಂತ ಬುದ್ಧಿ ಇಲ್ದಿರೋರು, ಪಾಂಡವರ ಜೊತೆ ದ್ವೇಷ ಕಟ್ಕೊಂಡಿರೋರು, ಕೃಷ್ಣನನ್ನ ಸೆಳೆದುಕೊಳ್ಳಕ್ ಆಗದೆ ಇರೋರು ಅಂತ ಏನಾದ್ರು ಹೇಳಿದ್ರ? ಸರಿ, ವಾಸುದೇವನಿಗೆ ಏನ್ ಲಾಭ? ಅವ್ರ ಕಡೆ ನಿಂತ್ಕೊಂಡಿದ್ದಾನೆಲ್ಲ, ಯಾವ ಉದ್ದೇಶದಿಂದ ಹೋಗಿ ಅಲ್ಲಿ ನಿಂತ್ಕೊಂಡಿದ್ದಾನ ಅವನು? ಈ ಯುಧಿಷ್ಠಿರ ಜನಾನುರಾಗ ನೋಡು. ದನ ಕಾಯೋರಿಂದ ಹಿಡಿದು ಸುಸಂಸ್ಕೃತರ ತನಕ ಎಲ್ರ ಮನಸ್ಸು ಗೆದ್ದುಬಿಟ್ನಲ್ಲ, ಆ ಗುಟ್ಟೇನು? ಪಾಂಚಾಲರು, ಮತ್ಸ್ಯರು ರಕ್ತ ಸಂಬಂಧ ಇರೋ ತರ ಕಾಣಿಸ್ತಾ ಇದೆ. ಈ ಕೇಕೆಯರು, ಮಾಗಧರು, ಕಾಶಿರಾಜ, ಯಾದವರಲ್ಲಿ ಸಾತ್ಯಕಿ, ಶಿಶುಪಾಲನ ಪುತ್ರ, ಕಿರಾತಕರು,
ಪಾಂಡವರ ಹತ್ರ ಯಾಕೆ ಇವ್ರು ಹೋಗಿ ನಿಂತ್ಕೊಂಡಿದ್ದಾರೆ? ಅಂತ ಪ್ರೇರಣೆ ಏನಾಯ್ತು ಅವ್ರಿಗೆ? ನಮ್ ಬಗ್ಗೆ ಗೊತ್ತಿಲ್ವ ಅವ್ರಿಗೆ ಯಾರಿಗೂ? ಹಿರಿಯರಾಗಿರ್ತಕ್ಕಂತ ಭೀಷ್ಮ ದ್ರೋಣರು ನಮ್ಮ ಹತ್ರ ಇದ್ಮೇಲೆ ನ್ಯಾಯ ಧರ್ಮ ಯಾರ್ ಕಡೆ ಇರ್ಬೇಕು? ನಮ್ ಕಡೆ ಅಲ್ವಾ? ಇದೆಲ್ಲ ಅರ್ಥ ಆಗದ್ ಬೇಡ್ವಾ ಅವ್ರಿಗೆ? ಮಾತನ್ನ ಬದಲಾಯಿಸಿ ಮಾತಾಡ್ತಾ ಇದ್ದಾನೆ ಸಂಜಯ. ಹೇಳ್ತಾನೆ ಬುದ್ಧಿ. ಇದಕ್ ನನ್ನ ಹತ್ರ ಉತ್ತರ ಇಲ್ಲ. ನೀವು ಹೇಳ್ತಿರೋ ಅಷ್ಟು ಮಾತ್ರ ನಿಮಗ್ ಬಿಟ್ಟಿದ್ದು. ನಾನ್ ಚರ್ಚೆಗೆ ಬರ್ಲಿಲ್ಲ ಇಲ್ಲಿ. ನಾನು ಬಂದಿದ್ದು ವಿಚಾರವನ್ನ ತಿಳ್ಸಕ್ಕಷ್ಟೆ. ಪಾಂಡುಪುತ್ರರ ಆತ್ಮಸ್ಥೈರ್ಯವನ್ನ ನಾನು ನೋಡ್ದೆ. ಅದಕ್ ಕಾರಣ ಏನು ಅದನ್ನಾದ್ರೂ ಹೇಳು. ಅದು ಲೋಕಕ್ಕೆ ತಿಳಿದಿರೋ ವಿಚಾರ ಮಹಾರಾಜ. ನಾನ್ ಸಂಶೋಧನೆ ಮಾಡ್ಬೇಕಾಗಿಲ್ಲ. ಪಾಂಚಾಲ ವಿರಾಟರು ನೀವ್ ಹೇಳಿದಂತ ಅಷ್ಟು ಸೈನಿಕರು ಯುಧಿಷ್ಠಿರನ ಪಕ್ಷಕ್ಕೆ ಸೇರ್ಕೊಂಡಿರೋ ಕಾರಣ ಧರ್ಮ ಪ್ರಜ್ಞೆ. ಯಾಕಂದ್ರೆ ಅವನು ಬ್ರಾಹ್ಮಣ ಪ್ರಿಯ, ಧರ್ಮ ಪಕ್ಷಪಾತಿ. ಯಾಕೆ? ನಾವು ಬ್ರಾಹ್ಮಣ ಪ್ರಿಯರಲ್ವಾ? ಹಾಗಾದ್ರೆ ಪಾಂಡವರು ಅಡವಿಗೆ ಹೊರಟಾಗ 60,000 ಸ್ನಾತಕ ಬ್ರಾಹ್ಮಣರನ್ನ ಕುಟುಂಬ ಸಮೇತರಾಗಿ ಅವ್ರ ಜೊತೆ ಹೋದ್ರು. ಅವ್ರನ್ನ ಹೋಗಿ ಕೇಳಿ ನೀವು. 12 ವರ್ಷ ಪಾಂಡವರು ಅವ್ರಿಗೆಲ್ಲ ಅನ್ನ ಹಾಕಿ ಕಾಪಾಡಿದ್ರು. ಸೂರ್ಯನನ್ನ ಹೋಗಿ ಕೇಳಿ, ಯಾಕಂದ್ರೆ ಅಕ್ಷಯ ಪಾತ್ರೆ ಕೊಟ್ಟವನು ಅವನು. ಪಗಡೆ ದಾಳಗಳಲ್ಲ ಅಂದ. ಪಗಡೆ ದಾಳಗಳ ಪ್ರಸ್ತಾಪ ಏಕೆ ಮಾಡ್ತಾ ಇದ್ಯಾ ಈಗ? ಯಾಕಂದ್ರೆ ಧರ್ಮನಾಶ ಮಾಡಿದ್ದೇ ಅದು. ಧರ್ಮಾತ್ಮರಿಗೆ ವನವಾಸ ಮಾಡಿಸಿದ್ದೇ ಅದು ಅಂತ ಬ್ರಾಹ್ಮಣರು ಆಡ್ಕೊಳ್ತಾರೆ. ಹೋಗ್ಲಿ ಬಿಡು. ದೃಷ್ಟದುಮ್ಯ ಇನ್ನು ಯುವಕ, ಅವನಿಗೆ ಅನುಭವ ಇಲ್ಲ. ಅವನ್ ನಮ್ನ ಗೆದ್ದು ಬಿಡ್ತಾನ? ಜಯ ಅವನಿಗೆ ಸಾಧ್ಯನಾ? ನಿನ್ನ ಅನ್ಸಿಕೆ ಏನು? ಮನೋಬಲ ಹೇಗಿದೆ? ಪ್ರಭು, ವಾಸುದೇವ ಕಂಸನನ್ನ ಕೊಂದಾಗ ಎಷ್ಟು ವಯಸ್ಸಾಗಿತ್ತು? ಪರಾಕ್ರಮಕ್ಕೆ, ಜ್ಞಾನಕ್ಕೆ, ಬುದ್ಧಿಗೆ, ಸಾಧನೆಗೆ ವಯಸ್ಸು ಗಣನೀಯವಲ್ಲ. ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ದೈವ ಬಲ ಇರಬೇಕು. ಮಾರ್ಕಂಡೇಯ ತನ್ನ ಸಾವನ್ನ ಗೆದ್ದಿದ್ದು ಕೂಡ ಯುವಕನಾಗಿದ್ದಾಗ. ಧ್ರುವ ವಿಷ್ಣುವನ್ನ ಒಲಿಸ್ಕೊಂಡಿದ್ದು ಕೂಡ ಯುವಕನಾಗಿದ್ದಾಗ. ಸಿಂಹವು ನರನು ಅಲ್ಲದ ಒಂದು ತಾನೇ ದೇವರು ಅಂತ ಅಂತಿರ್ಬೇಕಾದ್ರೆ ಹಿರಣ್ಯಕಶಿಪನನ್ನ ಕೊಂದಿದ್ದು ಹೇಗೆ? ನರಸಿಂಹನಿಗೆ ಹೊಸ ಅವತಾರ ತಾಳಿದಾಗ ಯಾವ ಅನುಭವ ಇತ್ತು? ಹಾಗಾದ್ರೆ ನರಸಿಂಹ ಮೊದಲು ಯಾರಾದ್ರೂ ಕೊಂದಿದ್ನ? ಯಾವ ಸಿದ್ಧತೆ, ತರಬೇತಿ ಇತ್ತು? ಸಂಜಯ, ಏನಾಗಿದೆ ಇವತ್ತಿನಿಗೆ? ದಶಾವತಾರದ ವರ್ಣನೆ ಮಾಡ್ತಾ ಇದ್ದೀಯಾ? ರಾಜಕೀಯದಲ್ಲಿ ಈ ಮಾತಿಗೆ ಅವಕಾಶ ಇಲ್ಲ. ಹರಿಕೀರ್ತನೆ ಮಾಡಬಾರ್ದಿಲ್ಲಿ. ಪಾಂಡವರು ಗೆಲ್ತಾರ, ಅದನ್ನ ಹೇಳು. ಪ್ರಭು, ನಾನ್ ಜೋಯಿಸ ಅಲ್ಲ, ಶಾಸ್ತ್ರ ಹೇಳೋನಲ್ಲ, ಶಕುನ ಹೇಳೋನಲ್ಲ, ತಂತ್ರಗಾರ ಮಾಡೋನಲ್ಲ, ಮಾಟಗಾರ ಮಾಡೋನಲ್ಲ. ನನಗೆ ಯಾಕೆ ಈ ಪ್ರಶ್ನೆ? ಅಭಯ ಕೊಡಿ, ನಾನು ಇಲ್ಲಿಂದ ಹೊರಡ್ತೇನೆ ಅಂತ ಹೇಳ್ತಾ ಹೇಳ್ತಾ ಸಂಜೆಯ ಮೂರ್ಛೆ ಹೋಗ್ಬಿಟ್ಟ. ಪಕ್ಕದಲ್ಲಿರೋರು ಹೇಳ್ತಾರೆ ಸಂಜೆಯ ಮೂರ್ಛೆ ಹೋದ ಅಂತ. ಕುರುಡ ರಾಜರಿಗೆ ಏನಾಯ್ತು? ಆಯಾಸವೇ, ಭಯವೇ, ರೋಗವೇ? ದುರ್ಯೋಧನ, ವೈದ್ಯರನ್ನ ಕರೆಸು. ಚಾರರು ಬಂದು ಎಬ್ಬರಿಸಿದ್ರು, ಉಪಚರಿಸಿದ್ರು, ನೀರ್ ಕೊಟ್ರು, ಕೂತ್ಕೊಳ್ತು. ಅವನನ್ನ ಯಥಾಸ್ಥಿತಿಗೆ ತರಕ್ಕೆ ವೇಳೆ ಆಗ್ತಾ ಇದೆ. ಸಂಜಯನಿಗೆ ಒಂದು ಕ್ಷಣ ನಾನು ಎಲ್ಲಿದ್ದೀನಿ ಅಂತ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಸುತ್ತ ನೋಡ್ತಾನೆ, ಮತ್ತೆ ಕಣ್ಮುಚ್ಚಿಬಿಡ್ತಾನೆ. ಏನಾಯ್ತು ಸಂಜಯ? ಭಯ ಆಯ್ತಾ? ಬರ್ಬೇಕಾದ್ರೆ ದಾರಿಲಿ ಏನಾದ್ರೂ ನೋಡ್ದಪ್ಪ? ಪಿತಾಮಹ ಕೇಳ್ದಾಗ, ಪಿತಾಮಹ, ತಮ್ಮ ಮೃತ್ಯು ದೇವತೆಯನ್ನ ಅಲ್ಲಿ ಕಂಡೆ. ಶಿಖಂಡಿ ಮಹಾರಥನನ್ನ, ಭೀಮ ಕೋಪವನ್ನ, ಅರ್ಜುನನ ಉತ್ಸಾಹವನ್ನ, ಯಾಜ್ಞಸೇನಿಯ ಪ್ರತಿಜ್ಞಾಪೂರಣ ಕಾಲ ನಿರೀಕ್ಷೆಯ ತವಕವನ್ನ ಕಂಡೆ.
ಶಿಖಂಡಿ ಅಂತ ಹೆಸರನ್ನ ಕೇಳಿದ ತಕ್ಷಣ ಭೀಷ್ಮ ವಿಚಲಿತನಾಗೋದ. ಸ್ವಲ್ಪ ಕಾಲ ಅವನ ಮನಸ್ಸು ಎಲ್ಲೆಲ್ಲೋ ಹೋಯ್ತು. ವಾಸುದೇವ, ದ್ರೌಪದಿ, ಅರ್ಜುನ ಮೂವರ ಏಕಾಂತದಲ್ಲಿ ಏನೋ ಚಿಂತೆ ಮಾಡೋ ತರ ವಿಚಿತ್ರವಾದ ಸಂಗ್ರಮವನ್ನ, ಅಗ್ನಿಪುತ್ರಿಯ ಮನದ ನೋವನ್ನ ಮನಸ್ಸೊಳಗಡೆ ಕಂಡುಬಿಟ್ಟ ಭೀಷ್ಮ. ಈ ಕಡೆ ಕರ್ಣ ಸಂಜೆಯ ಮಾತಿಗೆ ಎದುರುತ್ತಾ ಇದ್ದಾನೆ. ಸಂಜೆಯ, ದೂತನ ಕೆಲಸ ಹೇಳಿದಷ್ಟನ್ನ ಮಾಡೋದು, ಕಂಡದಷ್ಟನ್ನ ಹೊರಹೋದು, ಇತ್ತಣಿತ್ತ ವಾರ್ತೆಯನ್ನ ಒಯ್ದು ಅತ್ತಣಿತ್ತ ಪ್ರತ್ಯುತ್ತರವನ್ನ ತರೋದು, ಕನಸಿನ ವಿಚಾರವನ್ನ ಹೇಳೋದಲ್ಲ. ಭ್ರಮೆಯಾದದ್ದು ಇಲ್ಲಿ ಸತ್ಯ ಆಗಲ್ಲ. ಸುಮ್ಮನೆ ದೊರೆಗಳನ್ನ ಹೆದರ್ಸ್ಬೇಡ. ಇಲ್ಲಿರುವಷ್ಟು ಸಮರ್ಥರು ಅಲ್ಲಿಲ್ಲ. ಈ ರೀತಿಯಾಗಿ ಕರ್ಣ ಗುಡುಕ್ತಾನೆ. ಹಾಗಾದ್ರೆ ಇನ್ನು ಯಾವ ಯಾವ ವಿಚಾರವನ್ನೆಲ್ಲ ಸಂಜೆಯ ರೂಪದ ಮುಂದಿನ ಕಳವಳದ ಉದ್ದೇಶ ಏನು ಅನ್ನೋ ವಿಚಾರವನ್ನ ನಾವು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆಲ್ಲದಕ್ಕೂ ಕಾರಣನಾಗಿರ್ತಕ್ಕಂಥ ಜಗದೇಕ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ಪಾದಕ್ಕೆ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎನ್ನೋಣ. ಶುಭಮಸ್ತು.